ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿರೋದ್ರ ಮೇಲೆ ಆಗಿರುತ್ತೆ. ಸೊ ಇವಾಗಲೇ ಹೋಗ್ಬಿಟ್ಟು ಟಾಪಿಕ್ಸ್ನ ಸಜೆಸ್ಟ್ ಮಾಡ್ಬೋದು. ಓಕೆ, ಸೊ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ನೀವು. ಎಸ್, ನೀವು ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಅವ್ರ ಜೊತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅವ್ರು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಒನ್ ಸೈಡೆಡ್ ಲವ್ ಆಗಿರ್ಬೋದು, ಜಸ್ಟ್ ಕ್ರಶ್ ಆಗಿರಬಹುದು. ಸೊ ಅವರ ಥಾಟ್ಸ್ ಏನು ನಿಮ್ಮ ಬಗ್ಗೆ, ಲೇಟ್ ನೈಟ್ ಥಾಟ್ಸ್ ಅಂದ್ರೆ ಮಲ್ಗೋದಕ್ಕೂ ಮುಂಚೆ, ಬೆಳಗ್ಗೆ ಎದ್ದಾದ್ಮೇಲೆ ಅದೇ ತರ ಥಾಟ್ಸ್ ಇರುತ್ತಾ? ಮೇನ್ ಆಗಿ ಮಲಗೋದಕ್ಕೂ ಮುಂಚೆ ಯಾವ ತರ ಥಾಟ್ಸ್ ಇರುತ್ತೆ ಅವ್ರಿಗೆ ನಿಮ್ಮ ಮೇಲೆ, ಆಮೇಲೆ ಯಾವ ಒಂದು ಫೀಲಿಂಗ್ಸ್ ನ ಹೈಡ್ ಮಾಡ್ತಾ ಇದ್ದಾರೆ, ನಿಮ್ ಜೊತೆ ಹೇಳ್ಕೊಂತ ಇಲ್ಲ, ಏನು ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಎದ್ದ ಕೂಡಲೇ ನಿಮ್ ಬಗ್ಗೆ ನಿಮ್ನ ನೆನಪಿಸ್ಕೊಂತಾರ ಇಲ್ವಾ ಹಂಗೆ ರ್ಯಾಂಡಮ್ ಆಗಿ ಅವ್ರ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡ್ತಾರ, ಅಥವಾ ಅವರ ನೆಕ್ಸ್ಟ್ ಆಕ್ಷನ್ ಏನಾಗಿರ್ಬೋದು ನಿಮ್ ಬಗ್ಗೆ. ಸೊ ಇಷ್ಟು ಕ್ವೆಶನ್ಸ್ ಅಥವಾ ಇಷ್ಟೊಂದು ಇನ್ಫಾರ್ಮೇಶನ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ. ಸೊ ವಿಡಿಯೋ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ಸಿದ್ರೆ ತಡ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಆಬ್ವಿಯಸ್ಲಿ 2 ಆಪ್ಷನ್ಸ್ ಕೊಡ್ತೀನಿ ನಾನು, ಗ್ರೂಪ್ 1 ಅಂಡ್ ಗ್ರೂಪ್ 2. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ. ಓಕೆ, ಸೊ ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ಪಾಸ್ ಮಾಡಿ, ಇನ್ ಕೇಸ್ ಕಂಪ್ಲೀಟ್ ಆಗಿ ಫೋಕಸ್ ಮಾಡಬೇಕು ಆ ಇಮೇಜ್ ಮೇಲೆ ಅನ್ಸಿದ್ರೆ, ಯಾವ ಒಂದು ಇಮೇಜ್ ನಿಮ್ಮ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುತ್ತೆ ಅದನ್ನ ಡೈರೆಕ್ಟ್ ಆಗಿ ನೀವು ಚೂಸ್ ಮಾಡ್ಕೋಬಹುದು. ಅಂಡ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಹಾಕಿದ್ದೀನಿ, ಯಾವ ಗ್ರೂಪ್ ಯಾವ ಟೈಮಿಂಗ್ ಅಲ್ಲಿ ಬರುತ್ತೆ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ನಿಮ್ಮ ವಿಡಿಯೋಗೆ ಹೋಗ್ಬೋದು. ಓಕೆ, ಸೊ ರಿವೀಲ್ ಮಾಡೋಣ ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ದು ಲೇಟ್ ನೈಟ್ ಥಾಟ್ಸ್ ಅಬೌಟ್ ಯು. ಓಕೆ, ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಅಂತ. ಯಾರು ಪರ್ಸನ್ ಇಲ್ಲ ಅಂದ್ರೂ ನಿಮ್ಮ ಕ್ರಶ್ನ ನೆನಪಿಸ್ಕೋಬಹುದು, ಅಥವಾ ನಿಮ್ಮ ಲೇಟ್ ಕ್ರಶ್ ಯಾವುದೋ ಒಂದು ಟೈಮಲ್ಲಿ ಆಗಿತ್ತು, ಮತ್ತೆ ಅವ್ರನ್ನ ರೀಕನೆಕ್ಟ್ ಆದ್ರಿ ಅಂದ್ರೆ ಯು ಕ್ಯಾನ್ ರಿಮೆಂಬರ್ ದೆಮ್ ಅಲ್ವಾ. ಸೊ ಫಸ್ಟ್ಗೆ ಆಲ್ರೆಡಿ ಪುಲ್ ಮಾಡಿದ್ದೀನಿ, ನೀವು ನೋಡ್ಬೋದು ಮೆಸೇಜಸ್ನ ನಿಮಗೋಸ್ಕರ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಲೆಟ್ಸ್ ಸಿ ಫಾರ್ ಗ್ರೂಪ್ 1 ರಿವೀಲ್ ಮಾಡೋ ಸಮಯ. ಫಸ್ಟ್ ಕ್ವೆಶನ್ ಏನದು? ಫಸ್ಟ್ ಕ್ವೆಶನ್ ಅಂದ್ರೆ, ಬಿಫೋರ್ ಅವ್ರು ಮಲ್ಕೊಳ್ಳೋದಕ್ಕೂ ಮುಂಚೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ? ಯೋಚನೆ ಮಾಡಿದ್ರು ಅದನ್ನ ಎಮೋಷ್ನಲಿ ಯೋಚನೆ ಮಾಡ್ತಾರ, ರಿಗ್ರೆಟ್ ಆ ಥರ ಯೋಚನೆ ಮಾಡ್ತಾರ, ಏನಾಗಿರುತ್ತೆ? ಲೆಟ್ಸ್ ಸಿ ಫಾರ್ ಗ್ರೂಪ್ 1. ಪೇಜ್ ಆಫ್ ಸ್ವರ್ಡ್ಸ್ ಬಂದಿದೆ. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ ಅಕ್ವೇರಿಯಸ್, ಜೆಮಿನಿ ಅಥವಾ ಲೀಬ್ರಾ ಅಂದ್ರೆ ಕುಂಭರಾಶಿ, ತುಲಾರಾಶಿ, ಅಥವಾ ಒನ್ ಮೋರ್ ಇಸ್ ಮಿಥುನ ರಾಶಿ, ಅಥವಾ ನಿಮ್ದು ಅಥವಾ ಅವ್ರದ್ದಾಗಿದೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ನೀವು ರೈಟ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ, ಪೇಜ್ ಆಫ್ ಸ್ವರ್ಡ್ಸ್ ಬಂದ್ರೆ ಇದು ಒಂದು ಕ್ಯೂರಿಯಾಸಿಟಿ ಬಗ್ಗೆ ಹೇಳುತ್ತೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಎಮೋಷನಲ್ ಕನೆಕ್ಷನ್ ಅನ್ನೋದ್ಕಿಂತ ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಇದೆ. ಮೇ ಬಿ ನೀವು ರೀಸೆಂಟ್ ಆಗಿ ಕನೆಕ್ಟ್ ಆಗಿರ್ಬೋದು, ಅಥವಾ ಮೇ ಬಿ ಲಾಂಗ್ ಬ್ಯಾಕ್ ಕನೆಕ್ಷನ್ ಅಲ್ಲಿ ಇದ್ರಿ, ಬಟ್ ರೀಸೆಂಟ್ ಆಗಿ ಒಂದು ಗ್ಯಾಪ್ ಬಂದಿದೆ, ಇವಾಗ ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಲ್ವೇನೋ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಒನ್ ಮೇನ್ ಥಿಂಗ್ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಅವ್ರು ಮಲ್ಗೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಎಮೋಷ್ನಲಿ ಥಿಂಕ್ ಮಾಡೋದ್ಕಿಂತ
ತುಂಬಾ ಕ್ವೆಶನ್ಸ್ ಇದೆ ಅವರ ಮೈಂಡಲ್ಲಿ. ನೀವು ಇವಾಗ ಏನ್ ಮಾಡ್ತಿರ್ಬೋದು ನಿಮ್ಮ ಲೈಫಲ್ಲಿ, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ಸಿಂಗಲ್ ಆಗಿದ್ದೀರಾ, ಕರಿಯರ್ ಅಲ್ಲಿ ಏನ್ ಮಾಡ್ತಾ ಇರ್ಬೋದು ನೀವು. ಅಂದ್ರೆ ನೀವು ಹಾಕೋ ಪೋಸ್ಟ್ಸ್ ಸ್ಟೋರಿಲಿ ನೀವು ಪ್ರಾಪರ್ ಆಗಿ ಏನು ಡೀಟೇಲ್ಸ್ ಕೊಡಲ್ಲ ಅನ್ಸುತ್ತೆ. ನೀವು ಎಲ್ಲಿದ್ದೀರಾ, ಯಾವ ಒಂದು ಪ್ಲೇಸ್ ಇಂದ ಬಂದಿದ್ದೀರಾ, ಯಾವ ಸಿಟಿಲಿ ಇದ್ದೀರಾ, ಮೇ ಬಿ ಎಷ್ಟ್ ಬೇಕಷ್ಟೇ ಶೇರ್ ಮಾಡ್ಕೊಂತೀರಾ ಸೋಷಿಯಲ್ ಮೀಡಿಯಲ್ಲಿ. ಮೇ ಬಿ ಅದೊಂದು ಕಾರಣಕ್ಕೆ ಅವರಿಗೆ ನಿಮ್ ಬಗ್ಗೆ ಆ ಡೀಪ್ ನಾಲೆಜ್ ಅನ್ನೋದೊಂದು ಇಲ್ಲ. ಡೆಫಿನೆಟ್ಲಿ ಮಲ್ಗೋದಕ್ಕೂ ಮುಂಚೆ ನಿಮ್ಮ ಸೋಷಿಯಲ್ ಮೀಡಿಯಾದ ಪೋಸ್ಟ್ಸ್ ನೋಡ್ತಾರೆ, ನಿಮ್ಮ ಸ್ಟೋರೀಸ್ ತಪ್ಪನೆ ನೋಡ್ತಾರೆ. ಇನ್ಫ್ಯಾಕ್ಟ್ ಅವರು ಸ್ಟಾಕ್ ಮಾಡ್ತಾರೆ, ದಟ್ ಈಸ್ ಫಾರ್ ಶೋರ್. ಸ್ಟಾಕ್ ಮಾಡಾದ್ಮೇಲೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಅವ್ರಿಗೆ. ತುಂಬಾ ಕ್ವೆಶನ್ಸ್ ಇದೆ ನಿಮ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ತುಂಬಾ ಕ್ಯೂರಿಯಾಸಿಟಿ ಇದೆ. ಎಮೋಷನ್ಸ್ ಅನ್ನೋದ್ಕಿಂತನೂ ಕ್ಯೂರಿಯಾಸಿಟಿ ಅನ್ನೋದೊಂದು ಜಾಸ್ತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ನೀವಿಬ್ರು ಇನ್ನು ಮೆಸೇಜೇ ಮಾಡಿಲ್ಲ, ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ಯಾವಾಗ್ಲೂ ಒಂದು ತಳಮಳ ಇರುತ್ತೆ ಅವ್ರ ತಲೆಯಲ್ಲಿ. ನಾನು ಮೆಸೇಜ್ ಮಾಡ್ಬೇಕಾ ಬೇಡವಾ, ನಾನು ಸ್ಟಾರ್ಟ್ ಮಾಡ್ಬೇಕಾ ಕಾನ್ವರ್ಸೇಷನ್ ಬೇಡವಾ, ಇಷ್ಟು ದಿನ ಗ್ಯಾಪ್ ಅಲ್ಲಿ ಇತ್ತು, ಇನ್ಮೇಲೆ ನಾನು ಕನೆಕ್ಟ್ ಆಗ್ಬೇಕಾ ಬೇಡವಾ, ಸ್ಟೋರಿಗೆ ಲೈಕ್ ಕೊಡ್ಬೇಕಾ ಬೇಡವಾ, ಸ್ಟೋರಿಗೆ ರಿಪ್ಲೈ ಮಾಡ್ಬೇಕಾ ಬೇಡವಾ, ಅಥವಾ ಅವ್ರೇನಾದ್ರು ಸ್ಟೋರಿ ಹಾಕಿದ್ರೆ ಡೆಫಿನೆಟ್ಲಿ ಅವರು ಚೆಕ್ ಮಾಡ್ತಾರೆ ನನ್ನ ಸ್ಟೋರಿ ಇವ್ರು ನೋಡಿದ್ರಾ ಅಂತ. ಸೊ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತುಂಬಾ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯೆ. ಬಟ್ ತುಂಬಾ ಕ್ಯೂರಿಯಾಸಿಟಿ ನಿಮ್ ಬಗ್ಗೆ ಇದೆ ಅನ್ನೋದು ಡೆಫಿನೆಟ್ಲಿ ಕನ್ಫರ್ಮೇಶನ್. ಇದೊಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತ ಮೆಂಟಲ್ ಅಟ್ಯಾಚ್ಮೆಂಟ್ ಇದೆ ನಿಮ್ಮಿಬ್ರು ಮಧ್ಯ. ಇನ್ ಕೇಸ್ ನೀವು ಇದೇ ತರ ಮಾಡ್ತೀರಾ ಅಂದ್ರೆ ಇವಾಗ ನಾವು ಆಟೋಮೆಟಿಕ್ ಆಗಿ ನಾವು ಒಬ್ರ ಬಗ್ಗೆ ಸಡನ್ ಆಗಿ ಫ್ರಮ್ ನೋವೇರ್ ನೆನಪಿಸ್ಕೊಂಡಾಗ ಹೇಳ್ತಾರಲ್ವಾ, ಅವ್ರೇನೋ ನೆನಪಿಸ್ಕೊಂತಿದ್ರೇನೋ ಅದಕ್ಕೆ ನೀವು ನೆನಪಿಸ್ಕೊಂತಾ ಇದ್ದೀರಾ ಅಂತ. ದಟ್ ಫುಲ್ ಆ ಯೂನಿವರ್ಸಲ್ ಎನರ್ಜಿ ನಿಮ್ಮಿಬ್ರು ಮಧ್ಯ ಕನೆಕ್ಟ್ ಆಗಿದೆ, ಆ ತರ ನೋಡ್ತಾ ಇದ್ದೀನಿ. ಸೊ ಓಕೆ, ಇದಾಗಿತ್ತು ಫಸ್ಟ್ ಕ್ವೆಶನ್ ಮೇಲೆ. ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಏನ್ ಫೀಲಿಂಗ್ಸ್ ಹೈಡ್ ಮಾಡ್ತಾ ಇದ್ದಾರೆ ಅವರು ನಿಮ್ ಬಗ್ಗೆ, ಏನಾದ್ರು ಎಮೋಷನ್ಸ್ ನ ಹೈಡ್ ಮಾಡ್ತಾ ಇದ್ದಾರಾ, ಅವ್ರೇನಾದ್ರು ಪ್ರಿಟೆಂಡ್ ಮಾಡ್ತಾ ಇದಾರಾ ನಿಮ್ ಬಗ್ಗೆ, ಡೀಪ್ ಡೌನ್ ಏನೋ ಫೀಲ್ ಮಾಡ್ತಾ ಇದ್ದಾರೆ ಬಟ್ ನಿಮ್ ಮೇಲೆ ಬೇರೆ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರಾ ನೋಡೋಣ. ಗ್ರೂಪ್ 2, ದೇರ್ ಈಸ್ ಪೇಜ್ ಆಫ್ ಒನ್ಸ್. ಒನ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಪೇಜ್ ಬಂದಿದೆ, ಇಲ್ಲೂ ಪೇಜ್. ಪಾಸಿಬಿಲಿಟಿ ಇದೆ ನೀವು ಯೋಚನೆ ಮಾಡ್ತಿರೋ ಪರ್ಸನ್ ಇನ್ನು ಸ್ಟಡೀಸ್ ಅಲ್ಲಿ ಇದ್ದಾರೆ ಅನ್ಸುತ್ತೆ, ಅಥವಾ ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋದು ಒನ್ ಥಿಂಗ್, ಅಥವಾ ರೀಸೆಂಟ್ ಆಗಿ ಅವರು ಜಾಯಿನ್ ಆಗಿರೋದು, ಕರಿಯರ್ ಸ್ಟಾರ್ಟ್ ಮಾಡಿರೋದು, ಇದೆಲ್ಲ ಪಾಸಿಬಿಲಿಟೀಸ್ ಎದ್ದು ಕಾಣ್ತಾ ಇದೆ. ಅಗೇನ್ ಅವರ ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಧನಸು ರಾಶಿ, ಸಿಂಹ ರಾಶಿ ಅಥವಾ ಮೇಷ ರಾಶಿ ಆಗಿದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವೊಂದು ರೈಟ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಪೇಜ್ ಆಫ್ ವಾನ್ಸ್ ಅಂದ್ರೆ ಏನ್ ಗೊತ್ತಾ, ಏನ್ ಅವ್ರು ಹೈಡ್ ಮಾಡ್ತಾ ಇದಾರೆ ಗೊತ್ತಾ, ಎಕ್ಸೈಟ್ಮೆಂಟು, ಎಂಥೂಸಿಯಾಸಮ್. ಅಂದ್ರೆ ಇವಾಗ ಹೆಂಗೆ ಅಂತಂದ್ರೆ ಆನ್ಲೈನ್ ಫುಲ್ ನೈಟ್ ಇಡೀ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ನ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಒಂದಷ್ಟು ಹಳೆ ಟೆಕ್ಸ್ಟ್ ಮೆಸೇಜ್ಗಳನ್ನ ಇನ್ ಕೇಸ್ ನಿಮ್ಮಿಬ್ರು ಮಧ್ಯ ಮುಂಚೆ ಯಾವ್ದಾದ್ರು ಒಂದಷ್ಟು ಕಾನ್ವರ್ಸೇಷನ್ಸ್ ಆಗಿತ್ತು ಅಂದ್ರೆ ಅದ್ರ ಬಗ್ಗೆ ನೆನಪಿಸ್ಕೊಂತಾ ಇದ್ದಾರೆ. ಆ ಚಾಟ್ಸು, ಆ ಮೆಸೇಜಸ್ನ ಮತ್ತೆ ಓದ್ತಾ ಇದ್ದಾರೆ. ಬಟ್ ಯಾವಾಗ ನಿಮ್ ಮುಂದೆ ಬರ್ತಾರೆ ಅವಾಗ ಅದನ್ನ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಓಕೆ, ಡೋಂಟ್ ಕೇರ್ ಅನ್ನೋ ತರ ಇರ್ತಾರೆ, ಅದನ್ನೆಲ್ಲ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಅಂದ್ರೆ ನೈಟ್ ಇಡೀ ನಿಮ್ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಬೆಳಗ್ಗೆ ನಿಮ್ ಮುಂದೆ ಬಂದ್ ಕೂಡ್ಲೆ ನೀವ್ಯಾರೋ ನಾವ್ಯಾರೋ ಅನ್ನೋ ತರ ಆಟಿಟ್ಯೂಡ್ ಕೊಡ್ತಾರೆ ನಿಮ್ ಮುಂದೆ. ಅಂದ್ರೆ ಕಂಪ್ಲೀಟ್ಲಿ ಸಪ್ರೆಸ್ ಮಾಡ್ತಾ ಇದಾರೆ. ಇಟ್ಸ್ ಹೆಂಗೆ ಅಂದ್ರೆ ಅವರು ನಿಮಿಗೋಸ್ಕರನೇ ರೆಡಿ ಆಗ್ತಾರೆ. ಸಮ್ಟೈಮ್ಸ್ ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು, ಚೆನ್ನಾಗಿ ರೆಡಿ ಆಗೋದು, ಹೇರ್ ಸೆಟ್ ಮಾಡ್ಕೊಳ್ಳೋದು, ಚೆನ್ನಾಗಿ ಕ್ರೀಮ್ ಎಲ್ಲ ಹಚ್ಕೊಳ್ಳೋದು. ಸೊ ಇದೆಲ್ಲ ನಿಮಿಗೋಸ್ಕರನೇ ಮಾಡೋದು, ನಿಮ್ಮ ಅಟೆನ್ಷನ್ಗೋಸ್ಕರನೇ ಮಾಡೋದು. ಸಮ್ಟೈಮ್ಸ್ ಒಂದೊಂದು ಪೋಸ್ಟ್, ಒಂದೊಂದು ಸ್ಟೋರೀಸ್ ಹಾಕೋದೇ ಮೇ ಬಿ ನಿಮ್ಮ ಒಂದು ರೆಸ್ಪಾನ್ಸ್ ಸಿಗುತ್ತೆ, ನಿಮ್ಮ ಒಂದು ರಿಪ್ಲೈ ಸಿಗುತ್ತೆ, ಮತ್ತೆ ಚಾಟ್ ಸ್ಟಾರ್ಟ್ ಮಾಡ್ಬೋದು. ಈ ತರ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಮೇ ಬಿ. ಬಟ್ ಅವರು ಆಸ್ ಇಫ್ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಇವ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅನ್ನೋ ತರ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ.
ಈ ತರ ಒಂದು ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ನನಗೆ ಮೇನ್ ಆಗಿ ಇಲ್ಲಿ ಕಾಣಿಸ್ತಾ ಇರೋದು, ನಿಮ್ಮಿಬ್ರು ಮಧ್ಯೆ ಒಂದು ಲಾಂಗ್ ಕಾನ್ವರ್ಸೇಷನ್ ಆಗಿಲ್ಲ, ಮಧ್ಯೆ ಮಧ್ಯೆ ಕಟ್ ಕಾನ್ವರ್ಸೇಷನ್ ಆಗಿದೆ. ಯುನೋ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗತ್ತೆ, ಒಂದು 3-4 ರಿಪ್ಲೈಗೆ ಎಂಡ್ ಆಗತ್ತೆ. ಒನ್ ಆಫ್ ಯು ಇಲ್ಲಿ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಾ, ಯಾಕೆ ನಾನು ಎದ್ದು ಬಿದ್ದು ಮೆಸೇಜ್ ಮಾಡಬೇಕು. ಇವಾಗ ಅವ್ರೇನಾದ್ರು ಮೆಸೇಜ್ ಮಾಡಿದ್ರೆ ನೀವು ಅದನ್ನ ನೋಟಿಫಿಕೇಶನ್ ಅಲ್ಲೇ ನೋಡಿರ್ತೀರಾ, ಬಟ್ ಅದಕ್ಕೆ ಲೇಟ್ ರೆಸ್ಪಾಂಡ್ ಮಾಡ್ತೀರಾ. ಅಥವಾ ಅವರಾಗಿರ್ಬೋದು, ನೀವು ಮೆಸೇಜ್ ಮಾಡಿದ್ರೆ ನೋಟಿಫಿಕೇಶನ್ ಅಲ್ಲಿ ನೋಡಿರ್ತಾರೆ, ಬಟ್ ಪಟಾರ್ ಅಂತ ರೆಸ್ಪಾಂಡ್ ಮಾಡಲ್ಲ, ಸ್ವಲ್ಪ ಟೈಮ್ ತಗೊಂತಾರೆ. ನಾನು ಯಾಕೆ ಬೇಗ ರೆಸ್ಪಾಂಡ್ ಮಾಡಿಬಿಟ್ರೆ ನಾನು ಇವರ ಒಂದು ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಆಗುತ್ತೆ, ಸ್ವಲ್ಪ ಬ್ಯುಸಿ ಇದ್ದೆ ಅನ್ನೋ ಥರ ತೋರ್ಸೋಣ. ಸೊ ಈ ಥರ ಒಂದು ಆಟಿಟ್ಯೂಡ್ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 1 ಅವ್ರಿಗೆ. ಎಕ್ಸೈಟ್ಮೆಂಟ್ ಇದೆ ಮೀಟ್ ಆಗ್ಬೇಕಂತ, ಬಟ್ ಅದು ಇಬ್ಬಿಬ್ರು ಮುಂದೆ ಫೇಸ್ ಟು ಫೇಸ್ ಬಂದಾಗ ಆ ಒಂದು ಎಕ್ಸೈಟ್ಮೆಂಟ್ನ ಹೈಡ್ ಮಾಡ್ತಾ ಇದ್ದೀರಾ. ನೀವಾಗಿರ್ಬೋದು, ಅವರಾಗಿರ್ಬೋದು, ಕಂಪ್ಲೀಟ್ಲಿ ಹೈಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಅವ್ರದ್ದು ನೋಡ್ತಾ ಇದ್ದೀನಿ, ಅವರು ಬಿಟ್ ಕನ್ಫ್ಯೂಸ್ಡ್ ಆಗಿದ್ದಾರೆ, ಯಾವ ಥರ ನಾನು ಎಕ್ಸ್ಪ್ರೆಸ್ ಮಾಡಬೇಕು. ಬಿಕಾಸ್ ಪಾಸಿಬಿಲಿಟಿ ಇದೆ ಇವರ ಲೈಫಲ್ಲಿ ಸಮ್ಟೈಮ್ಸ್ ಒಂದಷ್ಟು ಆಕ್ವರ್ಡ್ ಮೂಮೆಂಟ್ಸ್ ಆಗಿರ್ಬೋದು. ಅಂದರೆ ಮೇ ಬಿ ಪಾಸ್ಟಲ್ಲಿ ಅವರು ಆ್ಯಕ್ಚುಲಿ ಒಬ್ರನ್ನ ನಿಜವಾಗ್ಲೂ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ, ಫ್ರೆಂಡ್ಲಿ ವೇಯಲ್ಲೇ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರನ್ನ ಮಾತಾಡಿಸಿದಾಗ ಆ ಒಂದು ಸಿಚುವೇಶನ್ ಬೇರೆ ಥರನೇ ಆಗೋದು, ಒಂದಷ್ಟು ಆಕ್ವರ್ಡ್ ಮೂಮೆಂಟ್ಸ್ ಅವ್ರ ಲೈಫಲ್ಲಿ ಆಗಿದೆ ಅನ್ಸುತ್ತೆ. ಮೇ ಬಿ ಅದೊಂದು ಕಾರಣಕ್ಕೆ ಅವ್ರಿಗೆ ನಾನು ನಿಮ್ಮನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ವಲ್ಲ. ಈ ಥರ ಒಂದು ಆಟಿಟ್ಯೂಡ್ನ, ಈ ಥರ ಒಂದು ಥಾಟ್ ಅವರಿಗಿದೆ, ನಾನು ಇವ್ರನ್ನ ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ರೆ, ಇವ್ರೇನಾದ್ರು ತಪ್ಪು ತಿಳ್ಕೊಬಿಟ್ರೆ, ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಮಾತಾಡಿಸ್ಬಿಟ್ರೆ, ನೆಕ್ಸ್ಟ್ ಟೈಮ್ ನನ್ನ ಮಾತಾಡಿಸ್ಲೇ ಇಲ್ಲ ಅಂದರೆ, ಈ ಥರ ಒಂದಷ್ಟು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅವ್ರ ಮೈಂಡಲ್ಲಿ, ನಾನು ಇವ್ರನ್ನ ಯಾವ ಥರ ಅಪ್ರೋಚ್ ಮಾಡಬೇಕು ಅನ್ನೋದು. ದಟ್ ಈಸ್ ಫಾರ್ ಶೋರ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ 2, ಗ್ರೂಪ್ 1 ಅವ್ರಿಗೆ. ಓಕೆ, ಅವ್ರು ಏನು ವಿಶ್ ಮಾಡ್ತಾ ಇದ್ದಾರೆ ನಿಮ್ಮಿಬ್ರು ಮಧ್ಯೆ, ಈ ಥರ ಒಂದು ಸಿಚುವೇಶನ್ ಆಗಬೇಕು, ಐ ವಿಶ್ ಈ ಥರ ಒಂದು ಸಿಚುವೇಶನ್ ಆಪರ್ಚುನಿಟಿ ನನಗೆ ಸಿಕ್ಕಿದ್ರೆ ಅವ್ರ ಜೊತೆ, ಆ ಥರ. ಇನ್ ಕೇಸ್ ನೀವು ಸೆಪ್ರೇಷನಲ್ಲಿ ಇದ್ರೆ ಅವರು ರಿಯೂನಿಯನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ, ಅಥವಾ ಪಾಸ್ಟ್ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ? ಗ್ರೂಪ್ 1, ಪೇಜ್ ಆಫ್ ಕಪ್ಸ್. ಗೈಸ್, ಟ್ರಸ್ಟ್ ಮೀ, ನಾನು ರ್ಯಾಂಡಮ್ ಆಗಿ ಪುಲ್ ಮಾಡಿರೋದು ಈ ಕಾರ್ಡ್ಸ್ ಅನ್ನ, ಬಟ್ ಇಲ್ಲಿ ನೋಡಿದ್ರೆ ಹೆಂಗ್ ಬರ್ತಾ ಇದೆ ಅಂದ್ರೆ 3 ಪೇಜ್. ಗಾಡ್. ಓಕೆ, ಒನ್ ಥಿಂಗ್ ಡಬಲ್ ಕನ್ಫರ್ಮೇಶನ್, ಪೇಜ್ ಆಫ್ ಕಪ್ಸ್ ಅಗೇನ್ ಇವರ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಏನು ಮೀನರಾಶಿ, ವೃಶ್ಚಿಕ ರಾಶಿ ಅಥವಾ ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ಅಗೇನ್. ಓಕೆ, ಸೊ ಗೈಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ಪೇಜ್ ಆಫ್ ಕಪ್ಸ್ ಬಂತು ಅಂದರೆ ಅವರು ಯಾವ್ದಾದ್ರು ಒಂದು ವಿಷಯಕ್ಕೆ ಅಪಾಲಜಿ ಅಂದರೆ ಸಾರಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ನೀವಿಬ್ರು ಮಧ್ಯೆ ಇನ್ ಕೇಸ್ ಸೆಪ್ರೇಷನಲ್ಲಿ ಇದ್ದೀರಾ ಅಂದರೆ ಮೇ ಬಿ ಅವರು ಆ ಸಾರಿ ಹೇಳಿಬಿಟ್ಟು ಸರಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಅಪಾಲಜಿ ಮಾಡೋಣ, ಮುಂಚೆ ಏನೇನೆಲ್ಲ ಆಯಿತು, ಮಿಸ್ಟೇಕ್ಸ್ ಆಯಿತು, ಫೈನ್, ಇದನ್ನ ಸರಿ ಮಾಡ್ಕೊಂಡು ಹೋಗೋಣ ಇವಾಗ, ಆ ಥರ ಒಂದು ಭಾವನೆ ಡೆಫಿನೆಟ್ಲಿ ಇದೆ ಅವರಿಗೆ ನಿಮ್ಮ ಮೇಲೆ. ಆ್ಯಂಡ್ ಇನ್ ಕೇಸ್ ನೀವು ರೀಸೆಂಟಾಗಿ ಕನೆಕ್ಟ್ ಆಗಿರೋದು ಅಂದರೆ ಮೇ ಬಿ ಅವರಿಗೊಂದು ಓಪನ್ ಹಾರ್ಟ್ ಡಿಸ್ಕಷನ್ ಮಾಡಬೇಕು ನಿಮ್ಮ ಜೊತೆ, ಅಂದರೆ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅವರು ನಿಮ್ಮ ಜೊತೆ. ಒಂದು ಓಪನ್ ಹಾರ್ಟ್ ಡಿಸ್ಕಷನ್, ಮೇ ಬಿ ಅವ್ರಿಗೇನೋ ಹೇಳ್ಕೊಬೇಕು, ಮೇ ಬಿ ಇಟ್ಸ್ ಮೋರ್ ಲೈಕ್ ಪ್ರಪೋಸಿಂಗ್ ಅನ್ನೋದಕ್ಕಿಂತನೂ ಫೀಲಿಂಗ್ಸ್ನ ಶೇರ್ ಮಾಡ್ಕೊಬೇಕು. ಅಥವಾ ಏನಾಗುತ್ತಾಗಲಿ, ನನ್ನ ಮನಸ್ಸಲ್ಲೇ ಇಟ್ಕೊಳ್ಳೋದು ಬೇಡ, ಇಫ್ ಪಾಸಿಬಲ್ ನಾನು ಶೇರ್ ಮಾಡ್ಕೊಳಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮೇ ಬಿ ನಿಮ್ಮಿಬ್ರಿಗೂ ಒಂದು ಒಕೇಶನ್ನೇ ಸಿಕ್ಕಿಲ್ಲ ಅನ್ಸುತ್ತೆ, ಅಥವಾ ನಿಮ್ಮಿಬ್ರಿಗೂ ಒಂದು ಸಿಚುವೇಶನ್ನೇ ಸಿಕ್ಕಿಲ್ಲ ಅನ್ಸುತ್ತೆ ಕರೆಕ್ಟಾಗಿ ಓಪನ್ನಾಗಿ ಕೂತ್ಕೊಂಡು ಮಾತಾಡೋದಕ್ಕೆ, ಇಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ. ಮೇ ಬಿ ನಿಮ್ಮಿಬ್ರಿಗೂ ಒಂದು ಆಪರ್ಚುನಿಟಿನೇ ಸಿಕ್ಕಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಅವರು ಅಟ್ಲೀಸ್ಟ್ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಾವಿಬ್ಬರೇ ಕೂತ್ಕೊಂಡು ಮಾತಾಡೋದು ಎಲ್ಲಾದರೂ, ಈ ಒಂದು ಆಪರ್ಚುನಿಟಿ ನನಗೆ ಯಾಕೆ ಸಿಗಬಾರ್ದು, ಈ ಥರ ಥಾಟ್ಸ್ ಇದೆ ಅವರಿಗೆ ನಿಮ್ಮ ಮೇಲೆ. ಒಂದು ಹಾರ್ಟ್ ಫೆಲ್ಟ್ ಕನೆಕ್ಷನ್ ಬೇಕು ಅವರಿಗೆ ನಿಮ್ಮ ಜೊತೆ, ಬಿಕಾಸ್ ಡೆಫಿನೆಟ್ಲಿ ಕ್ರಶ್ ಅನ್ನೋದೊಂದು ಆಗೋಗ್ಬಿಟ್ಟಿದೆ ನಿಮ್ಮ ಮೇಲೆ. ಓಕೆ, ಮೇ ಬಿ ಇದು ಅರ್ಲಿ ಸ್ಟೇಜಲ್ಲಿದೆ ತುಂಬ ಜನಕ್ಕೆ. ಆ್ಯಂಡ್ ಇನ್ ಕೇಸ್ ನೀವು ಸೆಪ್ರೇಷನಲ್ಲಿ ಇದ್ರೆ ಗೈಸ್, ಡೆಫಿನೆಟ್ಲಿ ಅವರು ಮತ್ತೆ ಕನೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೊಂದು ಆಪರ್ಚುನಿಟಿ ಬೇಕು,
ಒಂದು ಫ್ರೆಶ್ ಸ್ಟಾರ್ಟ್ ನಿಮ್ ಜೊತೆ ಸ್ಟಾರ್ಟ್ ಮಾಡೋದಕ್ಕೆ, ಫ್ರೆಶ್ ಸ್ಟಾರ್ಟ್, ಒಂದು ಕನೆಕ್ಷನ್ ಮತ್ತೆ ರಿಯೂನಿಯನ್, ರೀಕಾನ್ಸಿಲಿಯೇಷನ್ ಆಗಕ್ ಒಂದು ಆಪರ್ಚುನಿಟಿ. ಇವಾಗ ಚಾಟ್ಸೇ ಮಾಡ್ತಾ ಇಲ್ಲ ನೀವಿಬ್ರು ಅಂದ್ರೆ ಮೇ ಬಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಚಾಟ್ಸ್ ಮಾಡೋದಕ್ಕೆ, ಚಾಟ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ದಟ್ ಅಗೇನ್ ಕನೆಕ್ಟ್ ಆಗ್ಬೋದು, ಇಬ್ರು ರಿಯೂನಿಯನ್ ಆಗ್ಬೋದು, ಫೀಲಿಂಗ್ಸ್ ನ ಶೇರ್ ಮಾಡ್ಕೋಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ 1 ಅವ್ರಿಗೆ. ಎದ್ದ ಕೂಡ್ಲೆ ಅವ್ರ ನಿಮ್ ಬಗ್ಗೆ ಯೋಚನೆ ಮಾಡ್ತಾರಾ, ಅಥವಾ ಎದ್ ಕೂಡ್ಲೆ ಅವ್ರು ನಿಮ್ನ ಮಿಸ್ ಮಾಡ್ಕೊಂತಾರ, ಗಿಲ್ಟಿ ಫೀಲ್ ಆಗತ್ತ ಏನಕ್ಕಾದ್ರೂ, ಕಂಪ್ಲೀಟ್ಲಿ ಲೈಕ್ ಓಕೆ ಬೆಳಗಾಯ್ತು ಅಂತ ಎದ್ದವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರ, ಓವರ್ ಥಿಂಕ್ ಮಾಡ್ತಾರ ನಿಮ್ ಬಗ್ಗೆ. ಲೆಟ್ಸ್ ಸಿ ಗ್ರೂಪ್ 1. ಗಾಡ್. ಓಕೆ, ಸೊ ಗೈಸ್ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ಆಯ್ತಾ. ಎದ್ದು ಕೂಡ್ಲೆ ಅವರು ಡೆಫಿನೆಟ್ಲಿ ಪಾಸ್ಟ್ ಮೆಮೊರೀಸ್, ಮೇ ಬಿ ಪಾಸ್ಟ್ ಅಲ್ಲಿ ಒಂದು ಸಿಚುವೇಶನ್ಸ್ ಇತ್ತು ಅನ್ಸುತ್ತೆ ನಿಮ್ಮಿಬ್ರು ಮಧ್ಯ, ವೇರ್ ನೀವಿಬ್ರು ತುಂಬಾ ಖುಷಿಯಾಗಿದ್ರಿ, ನೀವಿಬ್ರು ತುಂಬಾ ಶೇರ್ ಮಾಡ್ಕೊಂತ ಇದ್ರಿ, ತುಂಬಾ ಬ್ಯೂಟಿಫುಲ್ ಕಾನ್ವರ್ಸೇಷನ್ಸ್ ಆಗ್ತಾ ಇತ್ತು. ಮೇ ಬಿ ನಿಮ್ಮಿಬ್ರು ಮಧ್ಯೆ ಒಂದು ವೆರಿ ಬ್ಯೂಟಿಫುಲ್ ಕನೆಕ್ಷನ್ ಇತ್ತು ಅನ್ನಿಸ್ತಾ ಇದೆ. ಈವನ್ ದೋ ಇಬ್ರು ಬಗ್ಗೆ ಇಬ್ರಿಗೂ ಡೀಪ್ ಆಗಿ ನಾಲೆಜ್ ಇರ್ಲಿಲ್ಲ, ಮೇ ಬಿ ಇಬ್ರು ಬಗ್ಗೆ ಇಬ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಹೆಂಗ್ ಫೀಲ್ ಮಾಡ್ತೀನಿ, ಅವ್ರ ಹೆಂಗ್ ಫೀಲ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೂ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ನಿಮ್ ಇಬ್ರು ಮಧ್ಯ ಇತ್ತು. ಮೇ ಬಿ ಅದ್ ಇವಾಗ ಇಲ್ಲ, ಅದ್ರ ಬಗ್ಗೆ ರಿಗ್ರೆಟ್ ಇದೆ ಇವ್ರಿಗೆ. ಡೆಫಿನೆಟ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ಮಿಸ್ ಮಾಡ್ಕೊಂತಾರೆ. ಈವನ್ ದೋ ನಿಮ್ಮಿಬ್ರು ಮಧ್ಯೆ ಒಂದು ಬೆಸ್ಟ್ ಫ್ರೆಂಡ್ಸ್ ಕನೆಕ್ಷನ್ ಇತ್ತು ಅನ್ಸುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಪೇನ್ ಆದಾಗ ಒಂದು ಟ್ರಸ್ಟ್ ವರ್ತಿ ಪರ್ಸನ್ ಅಂತ ನೀವಿದ್ರಿ, ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಮೇ ಬಿ ಅವ್ರೀಗ ಫ್ರೆಂಡ್ಶಿಪ್ ಬೇಕು, ಅಥವಾ ಒಂದು ಕನೆಕ್ಷನ್ ಬೇಕು, ಮುಂಚೆ ಇದ್ದಂಗೆ ಕನೆಕ್ಷನ್ಸ್ ಬೇಕು. ಅಂದ್ರೆ ಒಂದು ಟ್ರಸ್ಟ್ ಮಾಡ್ತಾ ಇದ್ರು ನಿಮ್ ಮೇಲೆ, ಲೋ ಫೀಲ್ ಆದಾಗೆಲ್ಲ ನಿಮ್ ಜೊತೆ ಕನೆಕ್ಟ್ ಆಗ್ತಾ ಇದ್ರು. ಡೆಫಿನೆಟ್ಲಿ ಮಿಸ್ ಮಾಡ್ಕೊಂತ ಇದ್ದಾರೆ. ಡೆಫಿನೆಟ್ಲಿ ನಿಮ್ನ ಕಳ್ಕೊಂಡಿದ್ದಕ್ಕೆ ಒಂದು ಗಿಲ್ಟ್ ಇದೆ, ರಿಗ್ರೆಟ್ ಇದೆ. ಒಂದು ಕನೆಕ್ಷನ್ ಅಲ್ಲಿ ಲೂಸ್ ಮಾಡ್ಕೊಂಡಲ್ಲಪ್ಪ, ಅವರ ಒಂದಷ್ಟು ಪಾಸ್ಟ್ ಆಕ್ಷನ್ಸ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವತ್ತು ಹಂಗೆ ಹೇಳ್ಬಾರ್ದಿತ್ತು, ನಾನು ಅವತ್ತು ಹಂಗೆ ಮಾಡಬಾರ್ದಿತ್ತು. ಒಂದು ಒಳ್ಳೆ ಮೂಮೆಂಟ್ಸ್ ಇತ್ತು ನಮ್ಮಿಬ್ರು ಮಧ್ಯ, ಒಂದು ಒಳ್ಳೆ ಕಾನ್ವರ್ಸೇಷನ್ಸ್ ಆಗ್ತಾ ಇತ್ತು. ಮೇ ಬಿ ಅವತ್ ನಾನು ಆ ಒಂದು ಮಾತು ಹೇಳಿಲ್ಲ ಅಂದಿದ್ರೆ, ಆ ಒಂದು ಸಿಚುವೇಶನ್ ಆಗಿಲ್ಲ ಅಂದಿದ್ರೆ, ಆ ಒಂದು ಥರ್ಡ್ ಪರ್ಸನ್ ಬರ್ಲಿಲ್ಲ ಅಂದಿದ್ರೆ ಮೇ ಬಿ ನಾವಿಬ್ರು ಇನ್ನೂ ಚೆನ್ನಾಗಿರ್ತಿದ್ವೇನೋ. ಅಂದ್ರೆ ನಾನು ಒನ್ ಥಿಂಗ್ ಫಾರ್ ಶೋರ್ ನೋಡ್ತಾ ಇರೋದು, ಗ್ರೂಪ್ 1 ಅವರು ನಿಮ್ಮ ಮೇಲೆ ಎಮೋಷನಲಿ ಅಟ್ಯಾಚ್ಡ್ ಆಗಿದ್ದಾರೆ ವಿತೌಟ್ ಎನಿ ಡೌಟ್. ಇನ್ನೂ ಮಿಸ್ ಮಾಡ್ತಾ ಇದ್ದಾರೆ ನಿಮ್ನ, ಈ ಕನೆಕ್ಷನ್ ನ ಮೇನ್ ಆಗಿ. ಓಕೆ, ಸೊ ನೋಡೋಣ ಅವ್ರೇನಾದ್ರು ಆಕ್ಷನ್ ತಗೊಂತಾರ. ಲೆಟ್ಸ್ ಸಿ. ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಗ್ರೂಪ್ 1 ಅವ್ರಿಗೆ. 2 ಆಫ್ ಪೆಂಟಕಲ್ಸ್ ನೋಡಿದ್ರೆ ಅವ್ರ ಜೊತೆ ಆಪ್ಷನ್ಸ್ ಇದೆ ಗೈಸ್. ಆಪ್ಷನ್ಸ್ ಇದೆ ಅನ್ನೋದಕ್ಕಿಂತ ಮೇ ಬಿ ಮುಂಚೆ ನಿಮ್ ಜೊತೆ ರಿಲೇಶನ್ಶಿಪ್ ಅಥವಾ ಒಂದು ಕನೆಕ್ಷನ್ ಅಲ್ಲಿ ಇದ್ದಾಗ ಬೇರೆ ಸ್ಟ್ರೆಸ್ ಇರ್ಲಿಲ್ಲ ಅನ್ಸುತ್ತೆ, ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಇವಾಗ ಅವ್ರ ತಲೆ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ, ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಜಾಸ್ತಿನೇ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಮೇಲೆ ಅಪ್ರೋಚ್ ಮಾಡ್ಬೇಕಾ ಬೇಡವಾ ಅಂತ ಹೆಸಿಟೆಂಟ್ ಫೀಲ್ ಆಗ್ತಾ ಇದೆ ಅವರಿಗೆ. ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ಅಪ್ರೋಚ್ ಮಾಡಿದ್ರೆ ಹೆಂಗಾಗ್ಬೋದು, ಅಪ್ರೋಚ್ ಮಾಡಿದ್ರೆ ನಾನು ಇವ್ರನ್ನ ಆ ಒಂದು ಕನೆಕ್ಷನ್ ಮತ್ತೆ ನನಗೆ ಮೇಂಟೈನ್ ಮಾಡ್ಕೊಂಡು ಹೋಗಕ್ ಆಗುತ್ತಾ, ಮತ್ತೆ ಮುಂಚಿನ ತರನೇ ಕನೆಕ್ಟ್ ಆಗ್ತೀವ ಇಲ್ವಾ, ಹಿಂಗೆಲ್ಲ ತುಂಬಾ ವೇಯ್ ಮಾಡ್ತಾ ಇದ್ದಾರೆ. ಈ ಒಂದು ಇಮೇಜ್ ಅಲ್ಲಿ ನೀವು ನೋಡ್ಬೋದು, ಎಲ್ಲ ಆಪ್ಷನ್ಸ್ನು ಜಗಲ್ ಮಾಡ್ತಾ ಇದ್ದಾರೆ, ಮೇಲೆ ಕೆಳಗೆ ಯೋಚನೆ ಮಾಡ್ತಾ ಇದ್ದಾರೆ, ಒಳ್ಳೇದು ಕೆಟ್ಟದ್ದು ಎಲ್ಲದನ್ನು. ನಾನು ಇವಾಗ ಇವ್ರ ಲೈಫಲ್ಲಿ ಹೋಗ್ಬೋದಾ, ಹೋದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನನ್ನ ರೆಸ್ಪಾನ್ಸಿಬಿಲಿಟಿ ಲೈಫಲ್ಲಿರೋ ರೆಸ್ಪಾನ್ಸಿಬಿಲಿಟೀಸಿಗೆ ಪ್ರಾಬ್ಲಮ್ ಆಗುತ್ತಾ. ಸೊ ಬಿಟ್ ಹೆಸಿಟೆಂಟ್ ಫೀಲ್ ಆಗ್ತಾ ಇದೆ. ಮೇ ಬಿ ಗೈಸ್ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂತ ಇದ್ದೀರಾ ಈ ಪರ್ಸನ್ ಅಂದ್ರೆ ಪಾಸಿಬಿಲಿಟಿ ಇದೆ ಅವ್ರು ನಿಮ್ ಜೊತೆ ಇವಾಗ ಮತ್ತೆ ಮುಂಚಿನ ತರ ಒಂದು ಬಾಂಡಿಂಗ್ ನ, ಮುಂಚಿನ ತರ ಒಂದು ಕನೆಕ್ಷನ್ ನ ಮೇಂಟೈನ್ ಮಾಡ್ಕೊಂಡು ಹೋಗಕ್ ಆಗಲ್ವೇನೋ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಪ್ರೊಫೆಷನಲ್ ಲೈಫು, ಪರ್ಸನಲ್ ಲೈಫು ಇದನ್ನೆಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರ ತಲೆ ಮೇಲೆ, ಮನ್ಸಲ್ಲಿ ತುಂಬಾ ಕಳಮಳ ಜಾಸ್ತಿ ಇದೆ ನಿಮ್ ಮೇಲೆ. ದಟ್ ಈಸ್ ಫಾರ್ ಶೋರ್. ಮೇ ಬಿ ನಾಟ್ ದ ರೈಟ್ ಟೈಮ್ ಅನ್ನಿಸ್ತಾ ಇದೆ. ಇನ್ ಕೇಸ್ ನೀವು ಅಪ್ರೋಚ್ ಮಾಡಬೇಕು ಅನ್ಕೊಂಡಿದ್ರೆ ಮೇ ಬಿ ನಾಟ್ ದ ರೈಟ್ ಟೈಮ್.
ಅವ್ರಿಗೆ ಇನ್ನೂ ಟೈಮ್ ಬೇಕು, ಸ್ಪೇಸ್ ಬೇಕು. ಎಷ್ಟೇ ಅವ್ರು ನಿಮ್ಮ ಬಗ್ಗೆ ಮಿಸ್ ಮಾಡ್ಕೊತಾ ಇರಬಹುದು, ಎಷ್ಟೇ ಅವ್ರಿಗೆ ನಿಮ್ಮ ಬಗ್ಗೆ ಇಷ್ಟ ಇರಬಹುದು, ಬಟ್ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ನಾಟ್ ದ ರೈಟ್ ಟೈಮ್. ಮೇ ಬಿ ಅದೊಂದು ರೀಸನ್ನಿಗೆ ಅವ್ರು ತುಂಬ ಕನ್ಫ್ಯೂಷನಲ್ಲಿ ಇರ್ಬೋದು ನಿಮ್ಮ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ. ತುಂಬ ಲೈಫಲ್ಲಿ ಏನೇನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಐ ಗೆಸ್ ನೀವೇ ಅಪ್ರೋಚ್ ಮಾಡಿದ್ರೂ ಒಂದು ಮೇ ಬಿ ಕನೆಕ್ಷನ್ ರೈಟ್ ವೇ ಅಲ್ಲಿ ಟರ್ನ್ ಔಟ್ ಆಗಲ್ವೇನೋ. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗಾಯ್ಸ್. ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳು ಇಷ್ಟ ಆಗಿ ಕ್ಲೈಮ್ ಮಾಡ್ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇನ್ನೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ. ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗ್ರೂಪ್ 1. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ? ಸೊ ಲೆಟ್ಸ್ ರಿವೀಲ್. ಇವಾಗ ನೀವು ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಮಲ್ಗೋದಕ್ಕೂ ಮುಂಚೆ ನೈಟ್ ಟೈಮಲ್ಲಿ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾರೆ, ನಿಮ್ಮ ಮೇಲೆ ಅವರಿಗೆ ಎಮೋಷನ್ಸ್ ಇನ್ನೂ ಇದೆಯಾ, ಫೀಲಿಂಗ್ಸ್ ಅವ್ರಿಗೆ ಇನ್ನೂ ಇದೆಯಾ, ಯಾವ ಒಂದು ವಿಷಯನ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ, ಆ್ಯಂಡ್ ಯಾವ ಒಂದು ಸಿಚುವೇಶನ್ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಫ್ಯೂಚರಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ನೀವು ನೆನಪಾಗ್ತೀರಾ, ನೆಕ್ಸ್ಟ್ ಏನು ಆ್ಯಕ್ಷನ್ ತಗೋಬೇಕು ಅಂತ ಇದ್ದಾರೆ. ಸೊ ಇದೆಲ್ಲ ಕ್ವೆಶನ್ಗೂ ಆನ್ಸರ್ಸ್ನ ನಾನಿವಾಗ ರಿವೀಲ್ ಮಾಡ್ತೀನಿ ಗ್ರೂಪ್ 2 ಅವ್ರಿಗೆ. ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ ಮೆಸೇಜ್ ಕೂಡ ಲೈಕ್ ಆಗಿ ಅದನ್ನು ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಗ್ರೂಪ್ 2 ಅವ್ರಿಗೆ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಅವ್ರ ಮೈಂಡಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಇದೆ, ಬಿಫೋರ್ ಮಲ್ಗೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಯೋಚನೆ ಮಾಡಿದ್ರು, ಲವ್ ರಿಗ್ರೆಟ್ ಇದೆಯಾ, ಏನಿದೆ, ಎಮೋಷನ್ಸ್ ಇದೆಯಾ, ಏನು? ಗ್ರೂಪ್ 2 ಅವ್ರಿಗೆ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು 8 ಆಫ್ ಪೆಂಟಕಲ್ಸ್ ಬಂದಿದೆ. ನೀವು ನೋಡ್ಬೋದು ಈ ಒಂದು ಇಮೇಜಲ್ಲಿ ಒಬ್ಬ ಪರ್ಸನ್ನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರೋದು, ಒಬ್ಬ ಪರ್ಸನ್ನು ಡೀಟೇಲ್ ಓರಿಯೆಂಟೆಡ್ ಪರ್ಸನ್ನು, ಕರಿಯರ್ ಓರಿಯೆಂಟೆಡ್ ಅನ್ನೋದಕ್ಕಿಂತನೂ ಯಾವ ಸಿಚುವೇಶನ್ನು ಫುಲ್ ಸೀರಿಯಸ್ ಆಗಿ ಫೋಕಸ್ಡ್ ಆಗಿ ಕೆಲಸ ಮಾಡುವಂಥ ಪರ್ಸನ್ ಇವರು. ಅಂದರೆ ನಾನು ಏನು ನೋಡ್ತಾ ಇದ್ದೀನಿ ಮೇನ್ ಆಗಿ ಅಂದರೆ, ಈ ಪರ್ಸನ್ ಇನ್ನೂ ನಿಮ್ಮ ಫಸ್ಟ್ ಮೀಟಿಂಗ್ ಬಗ್ಗೆ ಇನ್ನೂ ನೆನಪಿಸ್ಕೊತಾ ಇದ್ದಾರೆ. ಫಸ್ಟ್ ಮೀಟಿಂಗಲ್ಲಿ ನೀವೇನು ಬಟ್ಟೆ ಹಾಕೊಂಡಿದ್ರಿ, ನಿಮ್ಮ ಹೇರ್ ಸ್ಟೈಲ್ ಹೆಂಗಿತ್ತು, ನೀವು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರಿ, ಯಾವ ಕಲರ್ ಶರ್ಟ್ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಏನು ಫೂಟ್ವೇರ್ ಹಾಕೊಂಡಿದ್ರಿ, ನೈಲ್ ಪಾಲಿಶ್ ಏನು ಹಾಕೊಂಡಿದ್ರಿ, ಹುಡುಗ ಆಗಿದ್ರೆ ಲೈಕ್ ಯಾವ ಒಂದು ವೆಹಿಕಲ್ ಬಂದ್ರಿ, ಯಾವ ಒಂದು ಆಟಿಟ್ಯೂಡಲ್ಲಿ ಬಂದ್ರಿ ನೀವು, ಇದೆಲ್ಲ ಒಂದು ಡೀಟೇಲ್ ಓರಿಯೆಂಟೆಡ್ ಪರ್ಸನ್ ಅನ್ಬೋದು ಇವ್ರನ್ನ. ಸೊ ಅವರು ಡೆಫಿನೆಟ್ಲಿ ಮಲ್ಗೋದಕ್ಕೂ ಮುಂಚೆ ನಿಮ್ಮ ಒಂದು ಫಸ್ಟ್ ಮೀಟ್ ಎಲ್ಲ ಆಗಿತ್ತು, ಹೆಂಗಿತ್ತು ವೆದರು, ಎಲ್ಲದನ್ನು ಅಬ್ಸರ್ವ್ ಮಾಡಿದ್ದಾರೆ, ಎವ್ರಿ ಡೀಟೇಲ್ ಅಬ್ಸರ್ವ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಫಸ್ಟ್ ರೆಸ್ಪಾನ್ಸ್ ಏನಾಗಿತ್ತು ಅವರ ಕ್ವೆಶನ್ಸ್ಗೆ, ಫಸ್ಟ್ ಕಾನ್ವರ್ಸೇಷನ್ ಏನರ ಬಗ್ಗೆ ಆಗಿತ್ತು, ಆ ಫಸ್ಟ್ ಮೀಟಿಂಗ್ ಫೀಲಿಂಗ್, ಮೇ ಬಿ ನಿಮ್ಮದು ಇನ್ ಪರ್ಸನ್ ಮೀಟಿಂಗ್ ಅನಿಸುತ್ತೆ ಗ್ರೂಪ್ 2 ಅವ್ರದ್ದು, ಆನ್ಲೈನ್ಗಿಂತ ಇನ್ ಪರ್ಸನ್ ರಿಯಲ್ ಆಗಿ ಮೀಟ್ ಆಗಿರೋದು. ಸೊ ಆ ಥರ ನೀವು ಕನೆಕ್ಟ್ ಆಗಿದ್ದೀರಾ. ತುಂಬ ಜನ ಇಲ್ಲಿ ವರ್ಕ್ ಬೇಸ್ಡ್ ಆಗಿ ಕನೆಕ್ಟ್ ಆಗಿದ್ರಿ ಅನ್ಸುತ್ತೆ, ಕರಿಯರ್ ಬೇಸ್ಡ್ ಆಗಿ ನೀವು ಕನೆಕ್ಟ್ ಆಗಿದ್ರಿ ಐ ಗೆಸ್. ಸೊ ಅವರು ಆ ಎವ್ರಿ ಸಿಂಗಲ್ ಡೀಟೇಲ್ನ ನೆನಪಿಸ್ಕೊತಾ ಇದ್ದಾರೆ. ನಿಮ್ಮ ನೈಲ್ ಪಾಲಿಶಿಂದ ಹಿಡಿದು ನಿಮ್ಮ ಹೇರ್ ಸ್ಟೈಲ್ ತನಕನೂ ಅಂದರೆ ಜಸ್ಟ್ ಇಮ್ಯಾಜಿನ್, ಅವರು ಮಲ್ಗೋದಕ್ಕೂ ಮುಂಚೆ ಡೆಫಿನೆಟ್ಲಿ ನಿಮ್ಮ ಲೈಕ್ಸ್ ಏನು ಅಂತ ಯೋಚನೆ ಮಾಡ್ತಾರೆ, ನಿಮಗೇನಂದರೆ ಆಗಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಡೆಫಿನೆಟ್ಲಿ
ನಿಮ್ಮ ರೋಟೀನ್ ಬಗ್ಗೆ ಇವರಿಗೆ ಚೆನ್ನಾಗಿ ಗೊತ್ತು ಅನ್ನೋದನ್ನ ನೋಡ್ತಾ ಇದೀನಿ. ಮೇ ಬಿ ನೀವಿಬ್ರು ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಅವ್ರು ತುಂಬಾ ಕ್ಯೂರಿಯಾಸಿಟಿಲಿ ಇದ್ರು ಅನ್ಸುತ್ತೆ, ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಬೆಳಗ್ಗೆ ಎದ್ದು ಏನ್ ಮಾಡ್ತೀರಾ, ನಿಮ್ಮ ಪ್ಯಾಷನ್ ಏನು, ನಿಮ್ಮ ಹಾಬೀಸ್ ಏನು, ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಪೇರೆಂಟ್ಸ್ ಎಲ್ಲಿರ್ತಾರೆ, ನಿಮ್ಮ ಸಿಬ್ಲಿಂಗ್ಸ್ ಎಷ್ಟು. ಮೇ ಬಿ ಅವರು ಕ್ವೆಶನ್ಸ್ ಮಾಡ್ಬೇಕಾದ್ರೆ ನಿಮಗೆ ಅನ್ನಿಸ್ತಾ ಇತ್ತು ಅನ್ಸುತ್ತೆ, ಯಾಕೆ ಇವ್ರು ಇಷ್ಟೆಲ್ಲ ಕೇಳ್ತಾ ಇದಾರೆ. ಬಿಕಾಸ್ ಇವ್ರು ಯಾವ ತರ ಪರ್ಸನ್ ಅಂದ್ರೆ, ಒಬ್ರನ್ನ ಇಷ್ಟಪಟ್ರು ಅಥವಾ ಒಬ್ರು ಕ್ಲೋಸ್ ಅಂತ ಅನ್ಸಿದ್ರೆ ಅವ್ರ ಬಗ್ಗೆ ಈಚ್ ಅಂಡ್ ಎವ್ರಿ ಡೀಟೇಲ್ ಅವ್ರಿಗೆ ಗೊತ್ತಾಗ್ಬೇಕು. ಜಸ್ಟ್ ಕಾಶಿಯಸ್ ಇರ್ಬೇಕಂತ ಅಲ್ಲ, ಬಟ್ ಅವ್ರ ಹತ್ರದವ್ರ ಬಗ್ಗೆ ಅವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಅನ್ನೋ ಆಸೆ ಜಾಸ್ತಿ ಅವರಿಗೆ. ನಿಮ್ಮ ಏರಿಯಾ ಸುತ್ತಮುತ್ತ ಯಾರಿದ್ದಾರೆ, ಯಾವ ಪ್ಲೇಸ್ ಬರುತ್ತೆ, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ, ಸೊ ಎಲ್ಲ ಡೀಟೇಲ್ಸು ಅವ್ರಿಗೆ ಗೊತ್ತು. ಆ್ಯಂಡ್ ಡೆಫಿನೆಟ್ಲಿ ಎವ್ರಿ ಡೇ ಮಲ್ಗೋದಕ್ಕೂ ಮುಂಚೆ ನಿಮ್ಮ ಜೀವನದಲ್ಲಿ ನೀವು ಈಗ ಒಳ್ಳೇದಾಗ್ತಾ ಇದೆಯಾ, ನೀವು ಕಂಫರ್ಟೇಬಲ್ ಆಗಿದ್ದೀರಾ ಲೈಫಲ್ಲಿ, ಈ ಕನೆಕ್ಷನ್ ಇನ್ನೂ ಯಾವ ರೀತಿಲಿ ಬೆಟರ್ ಮಾಡ್ಬೋದು. ಸೊ ಇದನ್ನೆಲ್ಲ ನೋಡಿದ್ರೆ ಒನ್ ಥಿಂಗ್ ಇಸ್ ಕನ್ಫರ್ಮ್, ಗ್ರೂಪ್ 2 ಅವ್ರಿಗೆ ನಿಮ್ಮ ಮೇಲೆ ರಿಯಲ್ ಲವ್ ಆಗಿತ್ತು. ಮುಂಚೆ ನೀವು ಕನೆಕ್ಟ್ ಆದಾಗ ನಿಜವಾಗ್ಲೂ ಜೆನ್ಯೂನ್ ಆಗಿ ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ರು. ಜೆನ್ಯೂನ್ ಆಗಿ ಅವ್ರಿಗೆ ನಿಮ್ಮ ಬಗ್ಗೆ, ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಬೇಕು ಅನ್ನೋ ಒಂದು ಆಸೆ ಇತ್ತು. ಜೆನ್ಯೂನ್ ಆಗಿ ಒಂದು ಕನೆಕ್ಷನ್ನ ಗ್ರೋ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅವರಿಗೆ. ಸೊ ಐ ಗೆಸ್ ನಿಮ್ಮ ಜೊತೆ ಅವ್ರು ಯಾವ ಒಂದು ಪರ್ಸ್ನಾಲಿಟಿನೂ ಫೇಕ್ನೆಸ್ ತೋರಿಸಿಲ್ಲ, ರಿಯಲ್ ಆಗಿದ್ರು. ಬಿಕಾಸ್ ಇವ್ರು ತುಂಬ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ತುಂಬ ಸೀರಿಯಸ್ ಪರ್ಸ್ನಾಲಿಟಿ ಇರೋ ಒಂದು ಪರ್ಸನ್. ಯಾವುದೇ ರೀತಿ ಟೈಮ್ ಪಾಸ್ ಕನೆಕ್ಷನ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಜಸ್ಟ್ ಗೋ ವಿತ್ ಅ ಫ್ಲೋ ಹೋಗ್ತೀವಿ ಅಂತಾರಲ್ವಾ, ಆ ಥರ ಪರ್ಸನ್ ಅಲ್ಲ. ಡೆಫಿನೆಟ್ಲಿ ಅವರಿಗೆ ರಿಲೇಶನ್ಶಿಪ್ ಅಥವಾ ಈ ಕನೆಕ್ಷನ್ಗೆ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ. ಆ್ಯಂಡ್ ಮೇ ಬಿ ಒಂದು ಪರ್ಫೆಕ್ಟ್ ಕನೆಕ್ಷನ್ ನಿಮ್ಮ ಜೊತೆ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾವುದೇ ರೀತಿ ಮುಚ್ಚು ಮರೆ ಬೇಡ, ಎಲ್ಲದು ಆನೆಸ್ಟ್ ಆಗಿರಲಿ, ಎಲ್ಲದು ಸ್ಟ್ರೇಟ್ ಫಾರ್ವರ್ಡ್ ಆಗಿರಲಿ, ಆ ಥರ ಯೋಚನೆ ಮಾಡ್ತಾರೆ ಇವರು. ಸೊ ಡೆಫಿನೆಟ್ಲಿ ಇವರಿಗೆ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಎವ್ರಿ ಡೀಟೇಲ್, ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಇವ್ರು ತಿಳ್ಕೊಂಡಿದ್ದಾರೆ. ನಿಮ್ಮ ಎಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದರೆ, ಎಷ್ಟರ ಬಗ್ಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂದರೆ, ನೀವು ಅವ್ರ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತು. ಆ ಥರ ಫುಲ್ ಪ್ರಾಕ್ಟಿಕಲ್ ಆ್ಯಂಡ್ ಫುಲ್ ಅನಾಲಿಟಿಕಲ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ. ನಿಮ್ಮ ಫಸ್ಟ್ ಟೆಕ್ಸ್ಟು ಅವ್ರಿಗೆ ನೆನಪಿದೆ ಇನ್ನು. ಅಂದರೆ ಅವರ ನೆಕ್ಸ್ಟ್ ಯಾವ ಆ್ಯಕ್ಷನ್ ಅವ್ರು ನಿಮ್ಮ ಬಗ್ಗೆ ತಗೊತಾರೆ, ನಿಮ್ಮ ಪಾಸ್ಟ್ ಹೆಂಗಿತ್ತು ಅದೆಲ್ಲದನ್ನು ಯೋಚನೆ ಮಾಡಿಬಿಟ್ಟೆ ಅವರು ನಿಮ್ಮ ಬಗ್ಗೆ ಏನೇ ಡಿಸಿಷನ್ ತಗೊಳ್ಳೋದು. ಸೊ ದಟ್ ನಿಮಗೆ ಹರ್ಟ್ ಆಗಬಾರ್ದು, ಸೊ ದಟ್ ಈ ಒಂದು ಕನೆಕ್ಷನ್ ನಾನು ಇನ್ನೂ ಹಾಳು ಮಾಡ್ಕೊಬಾರ್ದು. ಏನು ಮರ್ತಿಲ್ಲ, ನಿಮ್ಮ ಬಗ್ಗೆ ಏನು ಮರ್ತಿಲ್ಲ, ಅವರು ಎಲ್ಲದೂ ನೆನಪಿದೆ. ದಟ್ ಈಸ್ ಫಾರ್ ಶೋರ್ ಗ್ರೂಪ್ 2 ಅವ್ರಿಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಸೆಕೆಂಡ್ ಕ್ವೆಶನ್? ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಏನಾದರೂ ಹೈಡ್ ಮಾಡ್ತಾ ಇದ್ದಾರಾ ನಿಮ್ಮ ಬಗ್ಗೆ ಇವರು? ಯಾವ್ದಾದ್ರು ಒಂದಷ್ಟು ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರಾ? ಹೈಡ್ ಮಾಡ್ತಾ ಇದ್ದಾರೆ ಅಂದರೆ ಏನದು? ಇಟ್ಸ್ ಲೈಕ್ ಏನಾದ್ರು ಪ್ರಿಟೆಂಡ್ ಮಾಡ್ತಾ ಇದ್ದಾರಾ ನಿಮ್ಮನ್ನ ಇಷ್ಟ ಇಲ್ಲ ಅಂತ, ಏನಾದರೂ ಸೀರಿಯಸ್ನೆಸ್ ಇಲ್ಲ ಅಂತ ಏನಾದರೂ ಪ್ರಿಟೆಂಡ್ ಮಾಡ್ತಾ ಇದ್ದಾರಾ? ನೋಡೋಣ ಗ್ರೂಪ್ 2 ಅವ್ರಿಗೆ. ದೇರ್ ಈಸ್ ನೈಟ್ ಆಫ್ ಸ್ವರ್ಡ್ಸ್. ಸೊ ನೈಟ್ ಆಫ್ ಸ್ವರ್ಡ್ಸ್ ಅಂದರೆ ಏನು? ಒಂದು ಕ್ವಿಕ್ ಆ್ಯಕ್ಷನ್ ತಗೊಳ್ಳುವಂಥ ಪರ್ಸನ್ನು, ಜಾಸ್ತಿ ಓವರ್ ಥಿಂಕ್ ಮಾಡೋದು ಬೇಡ ಅಂತ ಅನ್ಕೊಳ್ಳೋ ಒಂದು ಪರ್ಸನ್. ಮೇ ಬಿ ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ, ಅವರು ತುಂಬ ತಡ್ಕೊತಾ ಇದ್ದಾರೆ ನಿಮ್ಮ ಬಗ್ಗೆ. ಅಂದರೆ ಡೆಫಿನೆಟ್ಲಿ ಅವರಿಗೆ ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಎದ್ದು ಹೊರಟ್ಬಿಡ್ತೀನಿ, ಬಸ್ ಬುಕ್ ಮಾಡಿಬಿಡ್ತೀನಿ, ನಾನು ಅವ್ರನ್ನ ಮೀಟ್ ಆಗೇ ಬಿಡೋಣ. ಮೇ ಬಿ ನಿಮ್ಮಿಬ್ರ ಮಧ್ಯೆ ಒಂದು ಲಾಂಗ್ ಡಿಸ್ಟೆನ್ಸ್ ಇದೆ ಅನ್ಸುತ್ತೆ, ಅಥವಾ ಟ್ರಾವೆಲ್ ಮಾಡಬೇಕು ಅನ್ಸುತ್ತೆ, ಒಬ್ರನ್ನೊಬ್ರು ಮೀಟ್ ಆಗಬೇಕು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇರೋದನ್ನ ನೋಡ್ತಾ ಇದ್ದೀನಿ ನಾನು. ಮೇ ಬಿ ಆಲ್ ಆಫ್ ಅ ಸಡನ್ ಅವ್ರಿಗೆ ಫೀಲ್ ಆಗುತ್ತೆ, ಹೋಗ್ಬಿಟ್ಟು ಮೀಟ್ ಆಗ್ಬಿಡೋಣ, ಹೋಗ್ಬಿಟ್ಟು ಹೇಳ್ಬಿಡೋಣ ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ, ಏನಾಗುತ್ತೆ ನೋಡ್ಬಿಡ್ತೀನಿ. ಸೊ ಹೆಂಗೆ ಅಂತಂದರೆ ಒಂದ್ಸತಿ ಅವ್ರಿಗೆ ಫೀಲ್ ಆಗುತ್ತೆ, ಲೆಟ್ ಮಿ ಬಿ ಆನೆಸ್ಟ್, ಅವ್ರ ಜೊತೆ ಡೈರೆಕ್ಟ್ ಆಗಿರೋಣ, ಹಿಂದೆ ಒಂದು ಮುಂದೆ ಒಂದು ಯಾಕೆ ಮಾಡೋದು, ನನಗೇನು ಅನಿಸ್ತಾ ಇದೆ ನಾನು ಅದನ್ನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಈ ಒಂದು ಕನೆಕ್ಷನ್ ಈ ಥರ ಇರೋದು ಬೇಡ, ಇದಕ್ಕೊಂದು ಟ್ಯಾಗ್ ಲೈನ್ ಕೊಡೋಣ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಅವ್ರಿಗೆ ನಿಮ್ಮ ಬಗ್ಗೆ ಏನೋ ಇಷ್ಟ ಇದೆ ಅನ್ಸುತ್ತೆ, ಅದನ್ನ ನಾನು ಹೇಳ್ಬಿಡ್ತೀನಿ, ನಾನು ಯಾಕದನ್ನ ಮುಚ್ಚಿಟ್ಕೋಬೇಕು, ಇವಾಗಲೇ ಬಸ್ ಬುಕ್ ಮಾಡ್ಕೊಂಡು ನಾನು ಮೀಟ್ ಆಗ್ಬಿಡ್ತೀನಿ. ಸೊ ಒಂದೊಂದ್ಸತಿ ಅವ್ರಿಗೆ ತುಂಬ ಟ್ರಿಗರ್ ಆಗುತ್ತೆ,
ಹೋಗ್ಬಿಡೋಣ, ಮೀಟ್ ಆಗ್ಬಿಡೋಣ, ಹೋಗ್ಬಿಡೋಣ, ಈ ಪರ್ಸನ್ ಒಂದ್ಸರಿ ನೋಡ್ಬಿಡೋಣ. ಒಂದ್ಸರಿ ನೀವು ನಿಮ್ಮ ಕಷ್ಟನ ಹೇಳ್ಕೊಂಡಾಗ ಅಥವಾ ಫೋನಲ್ಲಿ ಏನಾದ್ರು ಅತ್ತಾಗ ಮೇ ಬಿ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ ಅದು. ಓಕೆ, ಇವ್ರಿಗೆ ಬೇಜಾರಾಗ್ತದೆ, ನಾನು ಆ ಮೂಮೆಂಟಲ್ಲಿ ಅಲ್ಲಿ ಇರಬೇಕು, ಹೋಗ್ಬಿಡೋಣ, ಏನಾದರೂ ಆಗಲಿ ನನ್ನ ಲೈಫಲ್ಲಿ ಏನಾದರೂ ಆಗಲಿ ನಾನು ಮೀಟ್ ಆಗಿಬಿಡ್ತೀನಿ. ಸೊ ಈ ಥರ ಒಂದಷ್ಟು ತುಂಬ ಸತಿ ಅವರಿಗೆ ಟ್ರಿಗ್ಗರ್ ಆಗಿದೆ. ದಟ್ ಈಸ್ ಫಾರ್ ಶೋರ್. ನಿಮ್ಮ ಬಗ್ಗೆ ನಿಮ್ಮ ಜೊತೆ ಕ್ಲಾರಿಟಿಲಿ ಮಾತಾಡೋದಕ್ಕೆ, ನಿಮ್ಮನ್ನ ಸಡನ್ ಆಗಿ ಮೀಟ್ ಆಗೋಣ ಅನ್ಸೋದು. ಇನ್ ಕೇಸ್ ಹತ್ತತ್ರನೇ ಇದ್ರೂ ಸಡನ್ ಆಗಿ 2 AM 3 AM ಅಂದರೆ ಮಾರ್ನಿಂಗ್ 2 ಗಂಟೆ 3 ಗಂಟೆಗೆಲ್ಲ ಎದ್ಬಿಟ್ಟು ಮಾತಾಡ್ಬೇಡ, ಕಾಲ್ ಮಾಡೋಣ, ಏನು ಮಾಡ್ತಾರೆ ನೋಡೋಣ, ಹೋಗ್ಬಿಡೋಣ, ಮನೆ ಹತ್ರ ಸಿಗ್ತಾರ ನೋಡೋಣ. ಲೈಕ್ ಫ್ರಮ್ ನೋ ವೇರ್ ಅವ್ರಿಗೆ ನಿಮ್ಮ ಜೊತೆ ಕನೆಕ್ಟ್ ಆಗೋಣ, ಸಿಗೋಣ, ಈ ಥರ ಸಡನ್ ಆಗಿ ಒಂದಷ್ಟು ಫೀಲಿಂಗ್ಸ್ ಬರುತ್ತೆ, ಟ್ರಿಗರ್ ಮಾಡತ್ತೆ ಅವ್ರನ್ನ ನಿಮ್ಮನ್ನ ಮೀಟ್ ಆಗೋದಕ್ಕೆ. ಬಟ್ ಅದನ್ನ ಅವರೆಲ್ಲ ಒಂಥರ ಮುಚ್ಚಿಡ್ಕೊಬಿಡ್ತಾರೆ. ಇಟ್ಸ್ ಲೈಕ್ ಒಂದು ಪರ್ಫೆಕ್ಟ್ ಮೂಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ದಟ್ ಈಸ್ ಫಾರ್ ಶೋರ್. ಡೆಫಿನೆಟ್ಲಿ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಅಥವಾ ಏನಾದ್ರು ಮೂಮೆಂಟ್ಸ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಸ್ಲೋ ಆಗಿ ಮಾತಾಡೋದು, ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡೋದು, ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡೋದು, ಈ ತರ ಎಲ್ಲ ಮಾಡ್ಬೋದು. ಬಟ್ ಡೀಪ್ ಇನ್ಸೈಡ್ ಅವರಲ್ಲಿ ಒಂದು ಚೈಲ್ಡ್ ಇದೆ ಗೈಸ್. ಹೇಳ್ಬಿಡೋಣ, ಏನಾಗುತ್ತೆ ನೋಡೋಣ, ಏನ್ ರೆಸ್ಪಾಂಡ್ ಮಾಡ್ತಾರೆ ನೋಡೋಣ, ಈ ತರ ಒಂದು ಕ್ಯಾರೆಕ್ಟರ್ನು ಅವ್ರೊಳಗೆ ಇದೆ. ದಟ್ ಈಸ್ ಫಾರ್ ಶೋರ್. ಬಟ್ ನಿಮ್ ಮುಂದೆ ತುಂಬಾ ರೆಸ್ಪಾನ್ಸಿಬಲ್ ಪರ್ಸನ್ ತರ, ತುಂಬಾ ಸೀರಿಯಸ್ನೆಸ್ ಇರೋ ಪರ್ಸನ್ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ, ಯು ಗೈಸ್ ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಲೈಕ್ ಏನಾದ್ರೂ ಸೀಕ್ರೆಟ್ ಆಗಿ ವಿಶ್ ಮಾಡ್ತಾ ಇದಾರೆ, ಓಕೆ, ನಮ್ಮಿಬ್ಬರ ಮಧ್ಯೆ ಈ ತರ ಒಂದು ಸಿಚುವೇಶನ್ ಆದ್ರೂ ಚೆನ್ನಾಗಿರುತ್ತೆ, ಲೈಕ್ ಅಥವಾ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪಾಸ್ಟ್ ಮಿಸ್ಟೇಕ್ಸ್, ಏನು ಈ ತರ ಏನಾದ್ರು ಥಿಂಕ್ ಮಾಡ್ತಾ ಇದಾರ ನಿಮ್ ಬಗ್ಗೆ? ನೋಡೋಣ. ಗ್ರೂಪ್ 2, ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್. ಹ್ಯಾಂಗ್ಡ್ ಮ್ಯಾನ್ ಮೇನ್ ಆಗಿ ಏನ್ ಹೇಳುತ್ತೆ? ಸ್ಯಾಕ್ರಿಫೈಸ್ ಬಗ್ಗೆ ಹೇಳುತ್ತೆ. ಹ್ಯಾಂಗ್ಡ್ ಮ್ಯಾನ್ ಮೇನ್ ಆಗಿ ಒಂದು ಪೇಷನ್ಸ್ ಬಗ್ಗೆ ಹೇಳುತ್ತೆ, ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳುತ್ತೆ. ನನಗೆ ಇವಾಗ ಏನ್ ಕಾಣಿಸ್ತಾ ಇದೆ ಗೊತ್ತಾ? ಮೇ ಬಿ ನಿಮ್ಮಿಬ್ರು ಮಧ್ಯೆ ಒಂದು ಬಾಂಡಿಂಗ್, ಏನೋ ಒಂಥರ ಸಿಚುವೇಶನ್ ಆಯ್ತು ಪಾಸ್ಟ್ ಅಲ್ಲಿ. ಆ ಸಿಚುವೇಶನ್ ಆದ್ಮೇಲಿಂದ ನೀವು ಇವ್ರನ್ನ ಬೇರೆ ರೀತಿಲಿ ಜಡ್ಜ್ ಮಾಡಿದೀರಾ. ಮೇ ಬಿ ಅವರಿಗೆ ಪ್ರೂವ್ ಮಾಡ್ಕೋಬೇಕು, ಅಂದ್ರೆ ನೀವು ಜಡ್ಜ್ ಮಾಡಿರೋ ತರ ಅಲ್ಲ ಅವರು ಅಂತ ಅವರಿಗೆ ಪ್ರೂವ್ ಮಾಡ್ಕೋಬೇಕು ನಿಮ್ಮ ಮಧ್ಯ. ದಟ್ ಈಸ್ ಫಾರ್ ಶೋರ್. ಅವ್ರಿಗೆ ಒಂಥರ ಥಾಟ್ ಇದೆ, ನೀವು ಅವ್ರನ್ನ ಬೇರೆ ತರ ಯೋಚನೆ ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ಅವ್ರನ್ನ ಎಲ್ಲ ಬೇರೆ ಹುಡುಗಿರ್ ತರ, ಬೇರೆ ಹುಡುಗರ ತರ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮೇ ಬಿ ಆ ಒಂದು ಥಾಟ್ ಆಫ್ ಪ್ರೊಸೆಸ್ ನಿಮ್ಮಲ್ಲಿ ಚೇಂಜ್ ಮಾಡಬೇಕು. ಮೇ ಬಿ ಅದೊಂದು ರೀಸನ್ಗೆ ತುಂಬಾ ಪೇಷನ್ಸ್ ಅಲ್ಲಿ ಇದ್ದಾರೆ. ನಾನು ತುಂಬಾ ರಶ್ ಮಾಡ್ಬಿಟ್ರೆ ಎಲ್ಲಿ ನನ್ನ ಜಡ್ಜ್ ಮಾಡ್ಬಿಡ್ತಾರೋ, ಇವರು ಬೇರೆಯವ್ರ ತರಾನೇ ಅಂತ ಎಲ್ಲ ಜಡ್ಜ್ ಮಾಡ್ಬಿಡ್ತಾರೋ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ. ಮೇ ಬಿ ಅದೊಂದು ರೀಸನ್ಗೆ ಅವರು ತುಂಬಾ ಹೋಲ್ಡ್ ಮಾಡ್ಕೊತಾ ಇದ್ದಾರೆ ಅವರ ಎಮೋಷನ್ಸ್ ನಿಮಗೆ. ಅಂಡ್ ಅವ್ರಿಗೊಂದು ಥಾಟ್ ಇದೆ, ಅವರು ಆಸ್ ಅ ಪರ್ಸನ್ ಅವ್ರು ಬೇರೆ ತರ. ಮೇ ಬಿ ನೀವು ಅವ್ರ ಬಗ್ಗೆ ಥಿಂಕ್ ಮಾಡಿರೋದೇ ಬೇರೆ ತರ. ಇಟ್ಸ್ ಲೈಕ್ ಮೇ ಬಿ ನೀವು ಅವ್ರ ಬಗ್ಗೆ ಅನ್ಕೊಂಡಿರ್ಬೋದು, ಇವ್ರು ತುಂಬಾ ಚೈಲ್ಡಿಶ್, ತುಂಬಾ ಮೆಚ್ಯೂರಿಟಿ ಅನ್ನೋದಿಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ, ಹಿಂಗೆಲ್ಲ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಮೇ ಬಿ ಅದೊಂದು ರೀಸನ್ಗೆ ಮೇ ಬಿ ಅವ್ರಿಗೆ ಅವರ ಒಂದು ಪರ್ಸ್ನಾಲಿಟಿನ ಫಸ್ಟ್ ಪ್ರೂವ್ ಮಾಡಬೇಕು. ಅವ್ರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿದ್ದಾರೆ, ಅವ್ರು ನಿಮ್ಮ ಬಗ್ಗೆ ಒಂದು ಸೀರಿಯಸ್ ರಿಲೇಶನ್ಶಿಪ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅದೊಂದು ಕಾರಣಕ್ಕೆ ತುಂಬಾ ಸ್ಲೋ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನೀವೂ ಅವ್ರನ್ನ ನಂಬಬೇಕು ಕಂಪ್ಲೀಟ್ ಆಗಿ. ಆ ಟ್ರಸ್ಟ್ ನ ಅವರೇ ಗೇನ್ ಮಾಡ್ಕೋಬೇಕು. ಫೋರ್ಸೆಬ್ಲಿ ನಿಮ್ನ ಟ್ರಸ್ಟ್ ಮಾಡೋ ತರ ಮಾಡಿಸೋದೆಲ್ಲ ಬೇಡ. ಅದನ್ನ ಗೇನ್ ಮಾಡ್ಕೋಬೇಕು, ಪಡ್ಕೋಬೇಕು, ಆ ನಂಬಿಕೆ ಅದನ್ನ ಪಡ್ಕೋಬೇಕು. ಮೇ ಬಿ ಅದೊಂದು ಕಾರಣಕ್ಕೆ ತುಂಬಾ ಸ್ಲೋ ಆಗಿ ರಿಲೇಶನ್ಶಿಪ್ ನ ಗ್ರೋ ಮಾಡ್ತಾ ಇದ್ದಾರೆ, ಸ್ಲೋ ಆಗಿ ರಿಲೇಶನ್ಶಿಪ್ ಅಲ್ಲಿ ಮೂವ್ ಆಗ್ತಾ ಇದ್ದಾರೆ ನಿಮ್ ಜೊತೆ. ಮೇ ಬಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅನ್ಸುತ್ತೆ ನಿಮ್ಮಿಬ್ರ ಮಧ್ಯ ಮುಂಚೆ. ಬಟ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಪರ್ಸ್ಪೆಕ್ಟಿವ್ ಅವ್ರ ಬಗ್ಗೆ ಚೇಂಜ್ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇಮಿಡಿಯೇಟ್ ರಿಯೂನಿಯನ್, ಇಮಿಡಿಯೇಟ್ ಕನೆಕ್ಟ್ ಆಗೋದ್ಕಿಂತ ಸ್ಲೋ ಆಗಿ ನೀವು ಒಂದು ಕ್ಲಾರಿಟಿಗೆ ಬಂದ್ರೂ ಸಾಕು. ಬಟ್ ಒಂದು ಪ್ರಾಪರ್ ಕ್ಲಾರಿಟಿ ನಿಮಗ್ ಫಸ್ಟ್ ಇರಬೇಕು ಈ ರಿಲೇಶನ್ಶಿಪ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ. ಆ ತರ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ 8 ಆಫ್ ಪೆಂಟಕಲ್ಸ್ ಫಸ್ಟೇ ಬಂದಾಗ್ಲೇ ನಂಗೊಂಥರ ರಿಯಲೈಸೇಷನ್ ಆಯ್ತು.
ಗ್ರೂಪ್ 1 ಅವ್ರು ನಿಮ್ಮಿಂದ ಒಂದು ಸೀರಿಯಸ್ ಕನೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅದೊಂದು ಕಾರಣಕ್ಕೆ ಒಂದು ಸ್ಲೋ ಆಗಿ ಮೂವ್ ಮಾಡೋಣ, ಇಬ್ರಿಗೂ ಪ್ರಾಪರ್ ಕ್ಲಾರಿಟಿ ಬರಲಿ, ಸೊ ದಟ್ ಇಬ್ರಿಗೂ ಅನ್ನಿಸ್ಬಾರ್ದು ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಫ್ಯೂಚರ್ ಅಲ್ಲಿ. ಸೊ ಇಬ್ರಿಗೂ ಒಂದು ಕ್ಲಾರಿಟಿ ಬೇಕು. ಸೊ ಅದೊಂದು ಕಾರಣಕ್ಕೆ ಸ್ಲೋ ಆಗಿ ವೇಟ್ ಮಾಡೋಣ, ಒಂದು ಮೂಮೆಂಟ್ಸಿಗೆ ಒಂದು ಕ್ಲಾರಿಟಿ ಸಿಗ್ಲಿ. ಸೊ ಈ ತರ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ಡೆಫಿನೆಟ್ಲಿ ಗ್ರೂಪ್ 2. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಗ್ರೂಪ್ 2 ಅವ್ರಿಗೆ. ಬೆಳಗ್ಗೆ ಎದ್ದು ಕೂಡಲೇ ನಿಮ್ನ ಮಿಸ್ ಮಾಡ್ಕೊಂತಾರ ಅವರು, ಒಂಥರ ಗಿಲ್ಟ್ ಫೀಲ್ ಆಗತ್ತಾ, ಅಥವಾ ಆರಾಮಾಗಿ ಡೇ ಸ್ಟಾರ್ಟ್ ಆಯ್ತು ಏನೇನಾಗತ್ತೆ ಈ ಡೇ ಅಲ್ಲಿ ನೋಡೋಣ ಆ ತರ ಯೋಚನೆ ಮಾಡ್ತಾರ ನೋಡೋಣ. ಗ್ರೂಪ್ 2 ಅವ್ರಿಗೆ ವಾವ್ 2 ಆಫ್ ಕಪ್ಸ್. ಸೊ ನನಗೆ ಏನ್ ಅನ್ಸ್ತದೆ ಅಂದ್ರೆ, ಇವನ್ ದೋ ನೀವು ಅವ್ರ ಪಕ್ಕದಲ್ಲಿ ಇಲ್ದನೆ ಇದ್ರೂನು ಬಟ್ ಸ್ಟಿಲ್ ನೀವು ಅವ್ರ ಪಕ್ಕದಲ್ಲಿ ಇದ್ದೀರಾ ಆ ತರ ಯೋಚನೆ ಇಟ್ಕೊಂಡಿರ್ತಾರೆ. ಇವನ್ ದೋ ನಿಮ್ಮ ಕಾಂಟ್ಯಾಕ್ಟ್ ಅವ್ರ ಜೊತೆ ಇಲ್ದನೆ ಇದ್ರೂನು ಬಟ್ ಸ್ಟಿಲ್ ನನ್ ಜೊತೆ ಇದಾರೆ ಅವರು, ಆ ತರ ಬೆಳಗ್ಗೆ ಎದ್ ಕೂಡಲೇ ಓಕೆ ಇವ್ರೊಬ್ರು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್, ಇವರ ಒಂದು ಎಮೋಷನ್ಸಿಗೆ ನಾನು ವ್ಯಾಲ್ಯೂ ಕೊಡಬೇಕು, ಇವರ ಸ್ಪೇಸಿಗೆ ನಾನು ವ್ಯಾಲ್ಯೂ ಕೊಡಬೇಕು, ಇವರ ಒಂದು ಒಪಿನಿಯನ್ಸಿಗೆ ನಾನು ವ್ಯಾಲ್ಯೂ ಕೊಡಬೇಕು. ಸೊ ಈ ತರ ಎಲ್ಲ ಯೋಚನೆ ಮಾಡ್ತಾರೆ ಡೆಫಿನೆಟ್ಲಿ ಎದ್ ಕೂಡ್ಲೆ. ಒಂದೊಂದು ಅಂಡ್ ಮೇನ್ಲಿ ಒಂದೊಂದು ಮೇಜರ್ ಡಿಸಿಷನ್ ತಗೋಬೇಕಾರೆ ಲೈಫಲ್ಲಿ ಒಂದ್ಸತಿ ಇವ್ರನ್ನ ಕೇಳೋಣ, ಒಂದ್ಸತಿ ಇವ್ರ ಒಪಿನಿಯನ್ನ ಕೇಳೋಣ, ಒಂದ್ಸತಿ ಇವ್ರೇನಂತಾರೆ ನೋಡೋಣ. ಸೊ ಡೆಫಿನೆಟ್ಲಿ ನಿಮ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ನಿಮ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಏನಾದ್ರು ಒಂದು ಒಳ್ಳೆ ಫುಡ್ ತಿನ್ಬೇಕಾದ್ರೇನು ಒಂದ್ಸತಿ ಮಿಸ್ ಮಾಡ್ಕೊಂತಾರೆ, ಓಕೆ ಇದು ನಾನು ಚೆನ್ನಾಗಿ ತಿಂತಾ ಇದೀನಿ, ಅವ್ರೇನ್ ಮಾಡ್ತಾ ಇರ್ಬೋದು, ಅವ್ರನ್ನ ಮಿಸ್ ಮಾಡ್ಕೊಂತ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನೀವು ಅವ್ರನ್ನ ಮಿಸ್ ಮಾಡ್ಕೊಂತ ಇದ್ದಾರಾ ಇಲ್ವಾ, ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ನಾನೇನೋ ಬೆಳಗ್ಗೆ ಎದ್ದವ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾರಾ ಇಲ್ವಾ. ಸೊ ಈ ತರ ಈ ಫ್ರೇಮ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಪಕ್ಕದಲ್ಲಿ ಇಲ್ಲ ಅಂದ್ರೂ ಇದೀರಾ ಅನ್ನೋ ಒಂದು ಭಾವನೆ. ಎಲ್ಲಾ ಕಡೆ ಹೋದಲ್ಲಿ, ಬಸ್ಸಲ್ಲಿ ಹೋದಲ್ಲಿ, ಮೆಟ್ರೋದಲ್ಲಿ ಹೋದಲ್ಲಿ, ನೆಂಟ್ರು ಮನೆಗೆ ಹೋದಲ್ಲಿ, ಇವಾಗ ಅವ್ರು ನನ್ನ ಜೊತೆ ಇದ್ದರೆ ಹಿಂಗಿರ್ತಾ ಇತ್ತು ಸಿಚುವೇಶನ್. ಈ ತರ ಇನ್ ಎವ್ರಿ ಸಿಚುವೇಶನ್ ಅವ್ರು ನಿಮ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ಅವ್ರಿಗೊಂದು ಥಾಟ್ ಪ್ರೊಸೆಸ್ ಅವರ ಮೈಂಡ್ ಸೆಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಓಕೆ ಇವ್ರು ನನ್ನ ಜೊತೆ ಇದ್ದಾರೆ, ನನ್ನ ಜೊತೆ ಯಾವಾಗ್ಲೂ ಇರ್ತಾರೆ. ಸೊ ವೆರಿ ಪ್ಯೂರ್ ಬಾಂಡಿಂಗ್ ನೋಡ್ತಾ ಇದ್ದೀನಿ ನಾನಿಲ್ಲಿ ಗ್ರೂಪ್ 2 ಅವ್ರಿಗೆ. ಸೊ ಅವ್ರಿಗೊಂದು ಥಾಟ್ ಇದೆ, ಡೇ ಬೈ ಡೇ ನಾನು ಕ್ಲೋಸ್ ಆಗ್ತಾ ಇದ್ದೀನಿ ಈ ಪರ್ಸನ್ಗೆ, ಡೇ ಬೈ ಡೇ ನಮ್ಮಿಬ್ರು ಬಾಂಡಿಂಗ್ ಸರಿ ಹೋಗುತ್ತೆ ವಿತೌಟ್ ಎನಿ ಡೌಟ್, ನಮ್ಮಿಬ್ರು ಮಧ್ಯೆ ಒಂದು ಯೂನಿಯನ್ ಆಗತ್ತೆ, ನಮ್ಮಿಬ್ರು ಮಧ್ಯೆ ಇನ್ನೂ ನಾವು ಕ್ಲೋಸ್ ಆಗೇ ಆಗ್ತೀವಿ. ಸೊ ಇಷ್ಟ್ರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಅನ್ಬೋದು. ಓಕೆ, ಸೊ ಲಾಸ್ಟ್ ನೋಡೋಣ, ಏನಾದ್ರು ಆಕ್ಷನ್ ತಗೊಂತಾರ ನಿಮ್ಮ ಮೇಲೆ, ರೀಚ್ ಔಟ್ ಮಾಡ್ತಾರ, ಅಥವಾ ಹಿಂಗೆ ಸ್ಟಕ್ ಆಗಿರ್ತಾರ, ಅಥವಾ ಈ ಸಿಚುವೇಶನ್ ಹಿಂಗೆ ಇರುತ್ತಾ, ಏನಾದ್ರು ಅವರು ಇನಿಷಿಯೇಟಿವ್ ತಗೊಂತಾರ. ದೇರ್ ಈಸ್ 5 ಆಫ್ ಪೆಂಟಕಲ್ಸ್. 5 ಆಫ್ ಪೆಂಟಕಲ್ಸ್ ಬಂದಾಗ ನನಗೆ ಮೇನ್ ಆಗಿ ತಲೆಗೆ ಬರೋದು ಸೆಲ್ಫ್ ಡೌಟ್. ಒಂಥರ ಭಯ ಇದೆ ಅವ್ರಿಗೆ, ನಾನು ಇವಾಗ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ನನ್ನ ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ಒಂದು ಭಯ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನೀವಿಲ್ಲ ಅಂದ್ರೆ ಅವ್ರ ಲೈಫ್ ಎಂಟಿನೆಸ್ ಅಂತ ಆ ತರ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಮೇ ಬಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾರೆ. ನೀವಿಲ್ದಾನೆ ಅವ್ರ ಲೈಫಲ್ಲಿ ಕಂಪ್ಲೀಟ್ಲಿ ಖಾಲಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಅವ್ರಿಗೆ. ಡೆಫಿನೆಟ್ಲಿ ಒಂದು ಪ್ಲಾನ್ ಇದೆ ಅವರಿಗೆ, ಬೇಗ ನಿಮ್ನ ರೀಚ್ ಔಟ್, ಬೇಗ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು, ಬೇಗ ನಿಮ್ ಜೊತೆ ಒಂದು ಬಾಂಡಿಂಗ್ ನ ಶುರು ಮಾಡ್ಬೇಕು, ಇನ್ನು ಅವ್ರಿಗೆ ಮಿಸ್ ಮಾಡ್ಕೊಳಕ್ ಆಗಲ್ಲ ಅಂತ ಈ ತರ ಎಲ್ಲ ಅವ್ರಿಗೆ ಅನ್ಸುತ್ತೆ. ಬಟ್ ಒಂದೊಂದ್ಸತಿ ಭಯ ಆಗುತ್ತೆ, ನಾನೇನೋ ಅಪ್ರೋಚ್ ಮಾಡ್ಬಿಟ್ರೆ ಅವ್ರು ನನ್ನ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ಅವ್ರೇನಾದ್ರು ನನ್ನ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡಿದ್ರೆ, ಅವ್ರೇನಾದ್ರು ನನ್ನ ಎಮೋಷನ್ಸಿಗೆ ವ್ಯಾಲ್ಯೂನೇ ಕೊಡ್ಲಿಲ್ಲ ಅಂದ್ರೆ, ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ಇದೆ. ಮೇ ಬಿ ಅದೊಂದು ಕಾರಣಕ್ಕೆ ಇನ್ನೂ ವೇಟ್ ಮಾಡಿದೆ, ಪೇಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಪೇಷನ್ಸ್ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲಿಗೆ ಹೋಗುತ್ತೆ ಕನೆಕ್ಷನ್ ಅಂತ. ಬಟ್ ಒನ್ ಥಿಂಗ್ ಏನಂತ ಅಂದ್ರೆ, ಅವ್ರಿಗೆ ಯಾವಾಗ್ಲೂ ಫೀಲ್ ಆಗುತ್ತೆ, ನಾನು ಯಾವಾಗೆಲ್ಲ ಲೋ ಫೀಲ್ ಆದಾಗ ನಿಮ್ಮ ಒಂದು ಸಪೋರ್ಟ್ ಅವ್ರಿಗೆ ತುಂಬಾನೇ ಮ್ಯಾಟರ್ ಆಗ್ತಾ ಇತ್ತು. ಮೇ ಬಿ ಪಾಸ್ಟ್ ಅಲ್ಲಿ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ಅನ್ಸುತ್ತೆ, ಯಾರು ನಿಮ್ ಜೊತೆ ನಿಂತಿಲ್ದಾಗ ನೀವು ಅವ್ರ ಜೊತೆ ನಿಂತಿದ್ರಿ. ನಿಮ್ಮ ಈ ಒಂದು ಸಪೋರ್ಟ್ ಅವ್ರು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ ಲೈಫಲ್ಲಿ. ನಿಮ್ಮ ಈ ಕನೆಕ್ಷನ್ ಅವ್ರು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ, ದಟ್ ಈಸ್ ಫಾರ್ ಶೋರ್. ಅವ್ರೊಬ್ರೆ ಅಂತ ಫೀಲ್ ಆದಾಗೆಲ್ಲ ನೀವು ಅವ್ರ ಜೊತೆ ಇದ್ರಿ. ಮೇ ಬಿ ಅವರಿಗೆ ಲೈಫಲ್ಲಿ ಒಂದು ದೊಡ್ಡ ಭಯ ಅನ್ಸುತ್ತೆ, ಲೋನ್ಲಿನೆಸ್ ಅಂದ್ರೆ, ಒಬ್ರೇ ಇರೋದಂದ್ರೆ ಸ್ವಲ್ಪ ಭಯ. ಮೇ ಬಿ ಅವ್ರು ತುಂಬಾ ಜನ ಜೊತೆ ಮಿಂಗಲ್ ಆಗಲ್ಲ,
ಬರೀ ಫ್ಯೂ ಪೀಪಲ್ ಜೊತೆ ಮಾತ್ರ ಅವರು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದು ಕೂಡ ಅದರಲ್ಲಿ ನೀವು ಒಬ್ರು. ಮೇ ಬಿ ಇದು ಅವರ ಫಸ್ಟ್ ಲವ್ ಅನ್ಸುತ್ತೆ, ಅವರ ಫಸ್ಟ್ ಪ್ರಾಪರ್ ಬಾಂಡಿಂಗ್ ಒಬ್ರ ಜೊತೆ ಆಗಿರೋದು ಅನ್ಸುತ್ತೆ ನಿಮ್ ಜೊತೆ. ಐ ಗೆಸ್ ಅವ್ರಿಗೆ ಇನ್ನೂ ಆ ವ್ಯಾಲ್ಯೂ ಗೊತ್ತಿದೆ, ಇನ್ನೂ ನೆನಪಿದೆ ಅವರಿಗೆ ಈ ಕನೆಕ್ಷನ್ ಬಗ್ಗೆ. ತುಂಬಾ ಬೇಗ ಒಂದು ಆಕ್ಷನ್ ತಗೊಂತಾರೆ ನಿಮ್ಮ ಮೇಲೆ, ಬಿಕಾಸ್ ನಿಜ ಜೆನ್ಯೂನ್ ಆಗಿ ಇಷ್ಟಪಟ್ಟಿದ್ರು ಅವರು, ಆ್ಯಂಡ್ ನಿಮ್ಮನ್ನ ಜೆನ್ಯೂನ್ ಆಗಿ ಬಿಲೀವ್ ಮಾಡಿದ್ರು, ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಿದ್ರು. ದಟ್ ಈಸ್ ಫಾರ್ ಶೋರ್. ಸೊ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಗ್ರೂಪ್ 2 ಅವ್ರಿಗೆ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. I love you all. Bye-bye.